ಟ್ರಾನ್ಸ್ಜೆಂಡರ್ ಆಗೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಅವರು ಕಷ್ಟವನ್ನ ಅನುಭವಿಸಿದ್ರು? ನನ್ನ ಒಳಗಡೆ ಒಂದು ಹೆಣ್ಣಿದೆ. ಆ ಹೆಣ್ತನಲ್ಲಿಂದ ನಾನು ಹೆಣ್ಣಾಗಿರೋದು. ಟ್ರಾನ್ಸ್ ವುಮೆನ್ಸ್ಗಳಿಗೆ ಸೆಕ್ಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಇಂಪಾರ್ಟೆಂಟ್ ಅಲ್ಲ, ಜೀವನ, ಹೊಟ್ಟೆಪಾಡು. ಮಾನ ಮರ್ಯಾದೆ ಏನು ಇಲ್ಲಾರ್ದೆ ಹಣ ಒಂದು 10 ರೂಪಾಯಿ ಕೊಡೋಣ ಅಂತ ಬಿಟ್ಟು ಹೇಳ್ದ ಅಂದರೆ ಕೊಡಲ್ಲ. ಅಣ್ಣ ನಾನು ನಿನ್ನ ಹತ್ರ ಬರ್ತೀನಣ್ಣ, ಒಂದು 2,000 ಕೊಡು, 3,000 ಕೊಡು ಅಂತ ಹೇಳಿದ್ರು ಇಲ್ಲ ಚಿನ್ನಿ ಒಂದು 300 ರೂಪಾಯಿ ಕೊಡ್ತೀನಿ, 200 ರೂಪಾಯಿ ಕೊಡ್ತೀನಿ ಅಂತ ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಓಕೆ, ನಾ ಟಮಟೆ ಅಣ್ಣಮ್ಮ ಅದರಲ್ಲಿ ಅದೆಲ್ಲನೂ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಪೋಸ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತೀನಿ. ಯಾಕಂತಿಲ್ಲ ಅಂದರೆ ಲೈಕ್ ಹುಡುಗರು ಅದು ನೋಡ್ಬೇಕಾದ್ರೂ ಇಲ್ಲಿ ಬಂದ್ಬಿಟ್ಟು ದುಡ್ಡಿರ್ತಾರೆ. ನನಗೆ ಇಂಟೆನ್ಷನ್ ಏನು ಅಂತಿಲ್ಲ ಅಂದರೆ ಅಷ್ಟೇ. ನಾನು ಒಂದು ದಿನದಿಂದ ಹಿಡ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಎಷ್ಟು ಕೇಳೋಕ್ಕಾಗುತ್ತೆ, ಎಷ್ಟು ಜನದ ಹತ್ರ ಕೇಳೋಕ್ಕಾಗುತ್ತೆ. ಬೈಬೋತು ಹುಡುಗಿದು ಹುಡುಗಂದು ಎರಡೂ ಪಾರ್ಟೂ ಬಂದಿದೆ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ಈಗ ನಾವು 2 ಎಪಿಸೋಡ್ ಅನ್ನ ಮಾಡಿದ್ದೀವಿ. ಅದೇ ಡಬಲ್ ಮೀನಿಂಗ್ ಜಾನು ಅವರ ಜೊತೆ. ಅವರ ಇನ್ಸ್ಟಾಗ್ರಾಮ್ ಹಿಸ್ಟ್ರಿ ಆಗಿರ್ಬೋದು, ಅಥವಾ ಅವರ ಕುಟುಂಬದ ಹಿನ್ನೆಲೆ ಆಗಿರ್ಬೋದು, ಅವರು ಬೆಳೆದು ಬಂದ ಹಾದಿ ಆಗಿರ್ಬೋದು, ಹೀಗೆ ಅನೇಕ ಘಟನೆಗಳ ಬಗ್ಗೆ ಈಗಾಗಲೇ ಜಾನು ಅವರು ಹಂಚ್ಕೊಂಡಿದ್ದಾರೆ. ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ನೋಡಿ, ಟ್ರಾನ್ಸ್ಜೆಂಡರ್ ಆಗೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಅವರು ಕಷ್ಟವನ್ನ ಅನುಭವಿಸಿದ್ರು. ಗಂಡಾಗಿದ್ರು ಇಷ್ಟು ದಿನ, ಹೆಣ್ಣಾಗಿ ಪರಿವರ್ತನೆ ಆಗೋದಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಿದ್ರು, ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ, ಅವರು ಏನಾದರೂ ಈ ಗ್ರೂಪ್ ಸೆಕ್ಸ್ ಅನ್ನೋದ್ರಲ್ಲಿ ಏನಾದರೂ ನೋವು ಅನುಭವಿಸಿದಾರಾ? ಇದೆಲ್ಲ ಓಪನ್ ಟಾಕ್, ಇದರಲ್ಲಿ ಮುಚ್ಚಿಟ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಸತ್ಯ ಅಸತ್ಯತೆಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಜಾನು ಅವ್ರು ರೆಡಿ ಇದ್ದಾರೆ. ಎಸ್, ಇನ್ನು ಯಾಕೆ ತಡ, ಈಗ ಮಾತಾಡಿಸ್ತಾ ಹೋಗ್ತೀನಿ. ಎಸ್ ಜಾನು, ನಾವು ಮಾತಾಡಿದ್ದೀವಿ, ಸಾಕಷ್ಟು ವಿಷಯಗಳನ್ನು ಕೂಡ ನೀವು ಹಂಚ್ಕೊಂಡಿದ್ದೀರಾ ನಮ್ಮ ಜೊತೆ. ಸೊ ಇವತ್ತು ಓಪನ್ ಟಾಕ್, ಡೇರ್ ಅಂದರೆ ಡೇರ್ ಅಷ್ಟೇ. ಏನಾದರೂ ಆಗಿರಲಿ, ನೀವು ಅನುಭವಿಸಿರುವಂತಹ ನೋವಾಗಿರ್ಬೋದು, ಕಹಿ ಘಟನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದೀರಿ. ನಮಸ್ಕಾರ. ಹೇಳಿ ಮೇಡಮ್, ಏನು ಹೇಳಬೇಕು, ಯಾವುದ್ರ ಬಗ್ಗೆ ಸ್ಟಾರ್ಟ್ ಮಾಡಲಿ ಅಂತ? ಎಸ್, ಈಗ ನೋಡಿ, ನೀವು ಒಬ್ಬ ಹುಡುಗನಿಂದ ಹುಡುಗಿ ಆಗಿರೋದು ಚಿಕ್ಕ ವಿಷಯ ಅಲ್ಲ. ಹೌದು ಅಲ್ವಾ? ಸೊ ನನಗೆ ಬೇಕಾಗಿರೋದು, ನೀವು ಫಸ್ಟ್ ಈ ಏನ್ ಹೇಳ್ತಾರೆ, ಆಪರೇಷನ್ ಮಾಡಿಸ್ಕೊಂಡಿದ್ದು ಎಲ್ಲಿ, ಯಾವ ಜಾಗದಲ್ಲಿ? ಸುಗುಣ ಹಾಸ್ಪಿಟಲ್ ಇಲ್ಲ, ಬ್ಯಾಂಗ್ಳೂರಲ್ಲಿ. ತುಂಬಾ ಜನ ಅಂದ್ರೆ ಲೈಕ್ ಈ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದು ಅಂದ್ರೆ ಬಾಂಬೆಗೆ ಹೋಗಿ ಮಾಡಿಸ್ಕೋಬೇಕು, ಅದಕ್ಕೆ ಆದಂತಹ ಒಂದು ಕಟ್ಟುನಿಟ್ಟು ಇರುತ್ತೆ. ನನಗೆ ಆ ಭಾಷೆ ಅಥವಾ ಆ ಪದಗಳು ಮೋಸ್ಟ್ಲಿ ಗೊತ್ತಿಲ್ವೇನೋ, ನನಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದ್ದೀನಿ ತುಂಬಾ. ಈಗ ಒಂದು ಮೂವಿ ಕೂಡ ನಾವು ನೋಡಿದ್ವಿ, ನಾನು ಅವಳೆಲ್ಲ ಅವನು. ಹೌದು. ಸೊ ಅದ್ರಲ್ಲೆಲ್ಲ ನಾವು ಗಮನಿಸಿದ್ದೀವಿ. ಸೊ ಆ ರೀತಿಯಾದಂಥ ಘಟನೆಗಳು ನಿಮ್ಮ ಜೀವನದಲ್ಲೂ ನಡೆದಿದೆಯಾ? ನನ್ನ ಜೀವನದಲ್ಲೇನೂ ತುಂಬ ಘಟನೆಗಳು ನಡೆದಿದ್ದಾವೆ. ಲೈಕ್ ಟ್ರಾನ್ಸ್ ಅಂತ ಹೇಳ್ದ ಅಂದರೆ ಟ್ರಾನ್ಸಲ್ಲಿ ತುಂಬ ಅಂದರೆ ಲೈಕ್ ತುಂಬ ಟೈಪ್ಸ್ ಆಫ್ ಬರುತ್ತೆ. ಸರ್ಜರಿ ಅಂತೆಲ್ಲ ಅಂದರೆ ಎಲ್ರದ್ದು ಸರ್ಜರಿ ಬೇರೆ ಬೇರೆ ಇರುತ್ತೆ. ಓಕೆನಾ? ಲೈಕ್ ಟ್ರಾನ್ಸ್ ಅಂತ ಹೇಳ್ದ ಅಂದರೆ ನಾನು ಆವಾಗಲೇ ಹೇಳಿದೆ, ಕೆಳಗಡೆ ಪಾರ್ಟ್ ಆಪರೇಷನ್ ಮಾಡ್ಕೊಂಡ್ರೆ ಮಾತ್ರ ಟ್ರಾನ್ಸ್ ಅಲ್ಲ. ಟ್ರಾನ್ಸ್ ಅಲ್ಲೂ ತುಂಬ ಇದೆ. ಲೈಕ್ ಜೋಗಪ್ಪಾಸು, ಜೋಗ್ತೀಸು, ಹಿಜ್ರಾಸು, ಮಲ್ನಾಡಿಸು, ಕೋತೀಸು, ಅದೆಲ್ಲ ಬೇರೆ ಬೇರೆ. ಓಕೆನಾ? ಸೊ ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ, ಲೈಕ್ ನಾರ್ಮಲ್ ಪೀಪಲ್ಸ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಲೈಕ್ ಸರ್ಜರಿ ಅಂತ ಹೇಳ್ದ ಅಂದರೆ ಲೈಕ್ ಎಲ್ಲ ಕಡೆನೂ ಇವಾಗ ಮಾಡ್ತಾ ಇದ್ದಾರೆ. ನೀವು ಬಾಂಬೆಗೆ ಹೋಗಬೇಕು, ಪುನಾನೇ ಹೋಗಬೇಕು ಅಂತ ಬಿಟ್ಟು ಆ ಥರದ್ದು ಏನೂ ಇಲ್ಲ. ಅವಾಗೆಲ್ಲ ಲೈಕ್ ಬಾಂಬೆ ಹೋಗಬೇಕು, ಪುನಾಕ್ಕೆ ಹೋಗಬೇಕು, ಇಲ್ಲ ಅಂತಿಲ್ಲ ಅಂದರೆ ಮನೆಯಲ್ಲೇ ಮಾಡ್ತಾಯಿದ್ರು ನಮ್ಮ ದೊಡ್ಡವರೆಲ್ಲನೂ. ಮನೆಯಲ್ಲೇ ಲೈಕ್ ಅದೆಲ್ಲ ಮಾಡ್ತಾ ಇದ್ರು. ಇವಾಗ ಎಲ್ಲ ಕಡೆನೂ ಇದಾಗಿದೆ, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಸರ್ಜರಿಗೆಲ್ಲ. ಒಂದೊಂದು ಸರ್ಜರಿಗೆ ಬಂದ್ಬಿಟ್ಟು ಲೈಕ್ ತುಂಬ ಅಂತಿಲ್ಲ ಅಂದರೆ ಬೇರೆ ಬೇರೆ ಖರ್ಚಿರುತ್ತೆ, ಖರ್ಚು ಬೇರೆ ಬೇರೆ ಇರುತ್ತೆ. ಇವಾಗ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಟಾಪ್ ಸರ್ಜರಿ ಮಾಡ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವೊಬ್ರು ಟಾಪು ಬಾಟಮು ಎರಡೂ ಸರ್ಜರಿ ಮಾಡ್ಕೊತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಟಾಪು ಬಾಟಮ್ ಎರಡೂ ಸರ್ಜರಿ ಮಾಡ್ಕೊಂಬಿಟ್ಟು ಲೈಕ್ ಇವಾಗ ಫಿಲಮ್ ಸ್ಟಾರ್ಸ್ ಎಲ್ಲ ಯಾವ ಥರ ಲೈಕ್
ತನ್ನ ಫೇಸ್ ಸರ್ಜರಿ ಮಾಡ್ಕೊತಾ ಇರ್ಬೋದು, ನೋಸ್ ಸರ್ಜರಿ ಆಗಿರ್ಬೋದು, ಲೈಕ್ ಹೇರ್ದು ಲೈಕ್ ಬಿಯರ್ಡ್ದೆಲ್ಲ ಹೋಗಬೇಕು ಆ ಥರದ್ದಾಗಿರ್ಬೇಕು, ತುಂಬ ಥರದಿದೆ. ಲೈಕ್ ಖರ್ಚುಗಳದ್ದು ಎಲ್ಲರದೂ ಡಿಫ್ರೆಂಟ್. ನಾನು ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದೆ ನಾನು 9 lakhs ಖರ್ಚಾಗಿದೆ ಅಂತ. ಸೊ ನಾನು ಒಂದು ಕಮೆಂಟ್ ನೋಡಿದೆ, ಇಲ್ಲ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ನಾನೇನು ಖರ್ಚು ಮಾಡಿದ್ದೀನಿ ಅದು ನನಗೆ ಗೊತ್ತಿರುತ್ತೆ. ನಾನು ತುಂಬ ಜಾಸ್ತಿ ಖರ್ಚು ಮಾಡಿರೋದು ಲೇಸರ್ ಟ್ರೀಟ್ಮೆಂಟ್. ಬೇಕು ಅಂತಿಲ್ಲ ಅಂದರೆ ನಾನು ಇವಾಗಲೂ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತಾನೆ ನಾನು ಒಂದೇ ಒಂದು ಮಾತಾಡೋದು, ಮೇಡಮ್ ನನಗೆ ಯಾವಾಗ ನನ್ನ ಲೇಸರ್ದು ಕಂಪ್ಲೀಟ್ ಆಗುತ್ತೆ ಅಂತ. ಏನೋ ಗೊತ್ತಿಲ್ಲ, ಇವಾಗ್ಲೂ ಹೋಗ್ತಾ ಇದ್ದೀನಿ. ಯಾಕೆ ಮಾಡಿಸ್ಕೋಬೇಕು ಈಗಲೂ ಸಹ? ಅಂದ್ರೆ ಲೈಕ್ ಒಂದು ಲೇಸರ್ ಹೇರ್ ಗ್ರೋತ್. ಇವಾಗ ನಾರ್ಮಲ್ ಹುಡುಗಿಯರಿಗೂ ಲೈಕ್ ಹಾರ್ಮೋನ್ ಪ್ರಾಬ್ಲಮ್ಸ್ಲಿಂದ ಲೈಕ್ ಅಪ್ಪರ್ ಲಿಪ್ಪಲ್ಲಿ ಹೇರ್ಸ್ ಬರುತ್ತಾ ಇರುತ್ತೆ, ಇಲ್ಲಾಂದರೆ ಚಿನ್ನಲ್ಲಿ ಎಲ್ಲ ಹೇರ್ಸ್ ಬರ್ತಾ ಇರುತ್ತೆ. ಲೈಕ್ ನಿಮ್ಗೆ ಗೊತ್ತಿರ್ಬೋದು, ನನಗೆ ಲೈಕ್ ನನ್ನ ಬಾಯ್ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ ನನಗೆ ಲೈಕ್ ಇಲ್ಲೆಲ್ಲ ಹೇರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಇವಾಗ ಮಂತ್ಲಿ ಲೇಸರ್ಗೆ ಹೋಗ್ತಾನೆ ಇದ್ದೇನೆ, ಸ್ಟಾಪೇ ಆಗ್ತಾ ಇಲ್ಲ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಲೇಸರ್ಗೆ ಎಲ್ಲ ಲೈಕ್ ನಾನು ಇಲ್ಲಿಂದ ಹಿಡ್ಕೊಂಬಿಟ್ಟು ಲೈಕ್ ನನ್ನ ಸ್ಟಮಕ್ ತನ ಮಾಡ್ಕೊತೀನಿ, ಅದಕ್ಕೆ 4,000, ಫುಲ್ ಬಾಡಿಗೆ ಲೈಕ್ 8,000. ಲೈಕ್ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದೀನಿ ಅಂತ ಬಿಟ್ಟು ಮಾತ್ರ ಅವ್ರು ಅಷ್ಟು ಮಾಡಿದ್ದಾರೆ. ಇಲ್ಲ ಅಂತಂದರೆ 15 ಆ ಥರ ಇದೆ. ಫುಲ್ ಬಾಡಿಗೆ 15, 21 ಪರ್ ಸೆಕ್ಷನ್ಗೆ. ಅವ್ರು ಹೇಳ್ತಾರೆ 10 ಸೆಕ್ಷನ್ ತೊಗೊಳ್ಳಿ, 12 ಸೆಕ್ಷನ್ ತೊಗೊಳ್ಳಿ. ನಾನು 5 yearsಲಿಂದ ನಾನು ಪರ್ ಮಂತ್ ಹೋಗ್ತಾನೆ ಇದ್ದೀನಿ, ಕಡಿಮೆನೇ ಆಗ್ತಾಯಿಲ್ಲ. ಅದಾದಮೇಲೆ ಲೈಕ್ ನನ್ನ ಫೇಸಲ್ಲಿ ಸ್ವಲ್ಪ ಮಾರ್ಕ್ ಜಾಸ್ತಿ ಇತ್ತು. ಫಿಲ್ಲರ್ಸ್ಗೆಲ್ಲ ತಗೊಂಡೆ, ಬೊಟಕ್ಸ್ ಎಲ್ಲ ತಗೊಂಡೆ. ಅದು ಲೈಕ್ ಮೇಂಟೆನೆನ್ಸು, ಸ್ಲಿಮ್ ಆಗಿದ್ದೀನಲ್ವಾ, ಸೊ ಆ ಮೇಂಟೆನೆನ್ಸ್, ಬಾಡಿ ವೈಟಿಂಗು ಅದೆಲ್ಲನೂ ಮಾಡ್ತಾನೆ ಇದ್ದೀನಿ. ಅದ್ರದ್ದೆಲ್ಲನೂ ನಂದು ಮೇನ್ ಅಂತಿಲ್ಲ ಅಂದರೆ ಅದರದ್ದೇ ಜಾಸ್ತಿ ಖರ್ಚಾಗ್ತಾ ಇರೋದು. ಓಕೆ ಈಗ ಇನ್ನೊಂದು, ಸೊ ಹೆಣ್ಣು ಮಕ್ಕಳಿಗೆ ಸ್ತನ ಆಗಿರ್ಬೋದು, ಸೊ ವೆಜೈನ ಆಗಿರ್ಬೋದು, ಸೊ ಇದು ಕಾಮನ್ ಆಗಿರುತ್ತೆ. ಈಗ ಟ್ರಾನ್ಸ್ ಅಂತ ಬಂದಾಗ ನೀವು ಯಾವ ರೀತಿ ಚೇಂಜಸ್ ಆಗ್ತೀರಾ? ನಿಮಗೂ ಅದೇ ಥರ ಪಾರ್ಟ್ಸ್ಗಳನ್ನ ಹಾಕ್ತಾರಾ, ಹೇಗೆ? ಲೈಕ್ ಇವಾಗ ತುಂಬ ಅಂತಂದ್ರೆ ಸರ್ಜರಿಯಲ್ಲಿ ತುಂಬ ಸರ್ಜರೀಸ್ ಬರುತ್ತೆ. ಓಕೆನಾ. ಕೆಲವೊಬ್ಬರಿಗೆ ಲೈಕ್ ಸುಮ್ಮನೆ ಕಟ್ ಮಾಡಿಬಿಟ್ಟು ಲೈಕ್ ಯೂರಿನ್ ಪಾಸ್ ಆಗೋಕ್ಕೆ ಚಿಕ್ಕದೊಂದು ಹೋಲ್ ಮಾಡ್ತಾರೆ ಅಂತ. ಓಕೆನಾ. ಇನ್ನು ಕೆಲವೊಬ್ಬರಿಗೆ ಲೈಕ್ ಹುಡುಗಿರ್ ಥರನೇ ಅದನ್ನು ಮಾಡಿಬಿಟ್ಟು ಲೈಕ್ ಅದಕ್ಕೆ ಆಗಿರೋಕ್ಕಂಥ ಡಿಲ್ಡೋ ಅಂತ ಬಿಟ್ಟು ಇರುತ್ತಲ್ವ, ಅದು ಒಳಗಡೆ ಇಟ್ಕೊಂಡ್ಬಿಟ್ಟು ಲೈಕ್ ಇಷ್ಟು ಮಂತು ಇಷ್ಟು ಡೇಸು ಇಟ್ಕೋಬೇಕು ಅಂತಲೂ ಮಾಡ್ತಾರೆ. ಲೈಕ್ ಕೆಲವೊಬ್ಬರಿಗೆ 7 ಇಂಚು ಲೈಕ್ ಆ ಥರ ಎಲ್ಲ ಒಳಗಡೆ ಹೋಗೋಕ್ಕಂತ ಕಟ್ ಮಾಡಿಬಿಟ್ಟು ಅದನ್ನು ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಅದನ್ನು ಇಟ್ಕೋಬೇಕು, 1 year ಅದು ಗ್ಯಾಪ್ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಅದೆಲ್ಲ ಮಾಡ್ತಾರೆ. ಸರ್ಜರಿಯಲ್ಲಿ ತುಂಬ ಇದೆ. ಇನ್ನೊಂದೇನು ಅಂತಂದರೆ ಲೈಕ್ ನಾವೆಲ್ಲ ಅಂತೆಲ್ಲ ಅಂದರೆ ಸ್ಪೆಷಲಿ ನಾವು ಬೇರೆಯವ್ರಿಗೆ ಹೇಳೋದ್ಕಿಂತ ನನ್ನನ್ನು ನಾನು ಹೇಳ್ಕೊತೀನಿ, ಫೀಲಿಂಗ್ಸ್ಲಿಂತ ನಾವು ಹೆಣ್ಣಾಗಿರೋದು. ನಾನು ಫೀಲಿಂಗ್ಸು, ನನ್ನ ಒಳಗಡೆ ಒಂದು ಹೆಣ್ಣಿದೆ, ಆ ಹೆಣ್ತನಲ್ಲಿಂದ ನಾನು ಹೆಣ್ಣಾಗಿರೋದು. ಓಕೆನಾ. ಇನ್ನು ಕೆಲವೊಬ್ಬರು ಕಮ್ಯುನಿಟಿನಲ್ಲಿ ಇಂಥವ್ರು ಇದ್ದಾರೆ, ಬೈಬೋತು ಹುಡುಗಿದು ಹುಡುಗಂದು ಎರಡೂ ಪಾರ್ಟೂ ಬಂದಿದೆ. ಲೈಕ್ ಹುಡುಗಿದ ಅಂಶ ಲೈಕ್ ಕೆಲವೊಂದು ಟೈಮಲ್ಲಿ ಜಾಸ್ತಿ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಟೈಮಲ್ಲಿ ಹುಡುಗರ ಅಂಶ ಜಾಸ್ತಿ ಬರುತ್ತೆ. ಅದನ್ನು ರಿಯಲ್ ಟ್ರಾನ್ಸ್ ಅಂತ ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಂತ. ಹಾಂ, ಬರ್ತೆ ಬಂದಿರುತ್ತೆ. ಲೈಕ್ ಎರಡೂ ಅಂಗ, ಹುಡುಗಿದ್ದು ಹುಡುಗಂದು. ನಾನು ಕೇಳಿದ್ದೀನಿ, ತುಂಬ ಜನ ಕೇಳಿದ್ದೀನಿ ಹಿಂಗೂ ಆಗುತ್ತೆ ಅಂತ ಬಿಟ್ಟು. ನಾನು ಒಂದು ಹಾಸ್ಪಿಟ್ಲಲ್ಲಿ ಒಂದು ಚಿಕ್ಕ ಪಾಪುನ ನೋಡಿದ್ದೀನಿ. ಚಿಕ್ಕ ಪಾಪುನ ನೋಡಿದ್ದೀನಿ, ಅದು ಬಿಟ್ಟು ಬೇರೆ ಎಲ್ಲೂ ಇಲ್ಲ. ಇನ್ನೊಂದೇನು ಗೊತ್ತಾ, ಲೈಕ್ ಕೆಲವೊಂದು ಮೂವೀಸ್ಗಳಲ್ಲೆಲ್ಲ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಇವಾಗ ಎಲ್ಲಾದರೂ ಒಂದು ಕಡೆಯಲ್ಲಿ ಹಾಸ್ಪಿಟ್ಲಲ್ಲಿ ಒಂದು ಮಗು ಆಯಿತು, ಅದು ಟ್ರಾನ್ಸ್ ಅಂತ ಬಿಟ್ಟು ಗೊತ್ತಾಯಿತು ಅಂತಿಲ್ಲ ಅಂದರೆ ಲೈಕ್ ನಮ್ಮಂಥವ್ರು ಬಂದ್ಬಿಟ್ಟು ಆ ಪಾಪುನ ಎತ್ಕೊಂಡು ಹೋಗ್ತಾರೆ. ಅದು ಯಾವುದೂ ಇಲ್ಲಕ್ಕೆ ಇಲ್ಲ, ಅದೆಲ್ಲೂ ಆಗಲ್ಲ. ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್, ಅದೆಲ್ಲನೂ ರಾಂಗ್ದು ಮಾಡ್ತಾ ಇದ್ದಾರೆ. ಲೈಕ್ ಅದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲಪ್ಪ. ಅದು ತುಂಬ ರಾಂಗ್. ಅದು ಯಾವ ಪಾಪುನ ಹೆಂಗೆ ಎತ್ಕೊಂಡು ಹೋಗುತ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲೇ ಪಾಪು ಹುಟ್ಟಿದೆ ಟ್ರಾನ್ಸು ಅಂತ? ನಿಜ, ಹೌದಲ್ವಾ? ಇನ್ನು ಜನ ಎಲ್ಲ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಸೆಕ್ಸ್ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಟ್ರಾನ್ಸ್ ವುಮೆನ್ಸ್ಗಳಿಗೆ ಸೆಕ್ಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಇಂಪಾರ್ಟೆಂಟ್ ಅಲ್ಲ, ಜೀವನ ಹೊಟ್ಟೆಪಾಡಿಗೋಸ್ಕರ ಮಾಡಲೇಬೇಕಾಗುತ್ತೆ. ಇರೋದೇ ಎರಡು ಆಪ್ಷನ್ಸು. ಓಕೆನಾ. ಹೆಂಗಾಗ್ಬಿಟ್ಟಿದೆ ಅಂತೆಲ್ಲ ಅಂದರೆ, ನಾನು ಇವಾಗ ನನ್ನ ಸೆಕ್ಸ್ ಹೋಗಿ ಮಾಡ್ತಾಯಿಲ್ಲ, ನಾನು ಬೆಗ್ಗಿಂಗ್ ಮಾಡ್ತೀನಿ ಅಂದ್ಕೊಳ್ಳಿ. ಓಕೆನಾ. ನಾನು ಒಂದು ದಿನದಿಂದ ಹಿಡ್ಕೊಂಬಿಟ್ಟು ರಾತ್ರಿ ಎಲ್ಲ ಎಷ್ಟು ಕೇಳೋಕ್ಕಾಗುತ್ತೆ, ಎಷ್ಟು ಜನದ ಹತ್ರ ಕೇಳೋಕ್ಕಾಗುತ್ತೆ?
ನೀವು ಕೊಡೋರು ಒಂದು 5 ರೂಪಾಯಿ ಕೊಡ್ತೀರಾ, ಇಲ್ಲ ಅಂದರೆ ಒಂದು 10 ರೂಪಾಯಿ ಕೊಡ್ತೀರಾ? ಎಷ್ಟೊತ್ತು ಕೇಳೋಕ್ಕಾಗುತ್ತೆ? ಎಷ್ಟು ತಿರ್ಗಾಡೋಕ್ಕಾಗುತ್ತೆ? ಎಷ್ಟು ದಿನ ಕೇಳಕ್ಕಾಗುತ್ತೆ? ಎಷ್ಟು ದಿನ ಕೇಳೋಕ್ಕಾಗುತ್ತೆ? ಎಷ್ಟು ತಿರ್ಗಾಡಕ್ಕೆ ಎಷ್ಟಾಗುತ್ತೆ? ಇವಾಗ ನೋಡಿ, ಇವಾಗ ನಿಮ್ಮ ಹತ್ರ ಇತ್ತು ಅಂತಿಲ್ಲ ಅಂದರೆ ನೀವು ಕೊಡ್ತೀರಾ, ಇಲ್ಲ ಅಂತಿಲ್ಲ ಅಂದರೆ ನೀವು ಕೊಡೋಕ್ಕಾಗಲ್ಲ. ಅವ್ರಿಗೇನು ಅಂತಿಲ್ಲ ಅಂದರೆ ಅವ್ರಿಗೆ ಬೇಕಾಗಿರೋದು ದುಡ್ಡು ಬೇಕಾಗಿರುತ್ತೆ, ಅವ್ರದ್ದೇ ಆಗಿರೋದು ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಲೈಕ್ ಸರ್ಜರಿ ಮಾಡ್ಕೊಂಡಿರ್ತಾರೆ, ಏನೇನೋ ಮಾಡ್ಕೊಂಬಿಟ್ಟಿರ್ತಾರೆ, ಆಲ್ರೆಡಿ ಅವ್ರು ಸಾಲ ಸೂಲ ಮಾಡ್ಕೊಂಡಿರ್ತಾರೆ, ಕೆಲಸ ಬೇರೆ ಇರಲ್ಲ. ಇವಾಗ ನೀವು ಕೇಳ್ತಾರೆ ಬಂದ್ಬಿಟ್ಟು, ನಿಮ್ಮ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ನಿಮ್ಮ ಹತ್ರ ಇದ್ರೆ ನೀವು ಕೊಡ್ತೀರಾ, ಇಲ್ಲ ಅಂದರೆ ನೀವು ಕೊಡಲ್ಲ. ಹೌದು ತಾನೆ? ಮುಂದಕ್ಕೆ ಹೋಗಿ ಅಂತಬಿಟ್ಟು ಹೇಳ್ತಾರೆ, ಏನೋ ಆಗಿರಲಿ ಒಂದು 500 ಒಂದು 400 ಬರುತ್ತೆ ಅಂತಬಿಟ್ಟು ತಿಳ್ಕೊಳ್ಳಿ. ಅದು ಏನಕ್ಕೋಸ್ಕರ ಆಗುತ್ತೆ? ಅವ್ರ ಆಟೋದಲ್ಲಿ ತಿರ್ಗಾಡೋಕ್ಕೇ ಹೋಗ್ಬಿಡುತ್ತೆ, ಅಲ್ಲಿಂದ ಇಲ್ಲಿಗೆ ಅಂತಲೇ ತಿರ್ಗಾಡಕ್ಕೆ ಹೋಗುತ್ತೆ. ಅದಕ್ಕೋಸ್ಕರನೇ ಅವರು ಜಬರ್ದಸ್ತ್ ಮಾಡಿಬಿಟ್ಟು ಕೊಳ್ಳೇಬೇಕು ಅಂತಬಿಟ್ಟು ಕೆಲವೊಬ್ರು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು. ಲೈಕ್ ಇದಿಲ್ದೇ ನಮ್ಮದ್ರಲ್ಲಿ ಕೆಲವೊಬ್ಬರಲ್ಲಿ ಏನು ಗೊತ್ತಾ, ಲೈಕ್ ದೊಡ್ಡವ್ರಿಗೆಲ್ಲನೂ ನಾವು ದುಡ್ಡು ಕೊಡಲೇಬೇಕು. ಆ ಥರ ಇದೆಯಾ? ಹೌದು, ನಮ್ಮ ದೊಡ್ಡವ್ರಿಗೆಲ್ಲ ನಾವು ದುಡ್ಡು ಕೊಡಲೇಬೇಕು. ಲೈಕ್ ಮನೆ ಖರ್ಚು ಅಂತಬಿಟ್ಟು ನಾವು ಕೊಡ್ತೀವಿ, ಮನೆ ಖರ್ಚು ಅಂತಬಿಟ್ಟು ಇಷ್ಟು ಅಮೌಂಟ್ ಅಂತಬಿಟ್ಟು ಕೊಡ್ತೀವಿ. ಅದಲ್ದೇ ನಮ್ದು ನೋಡ್ಕೋಬೇಕು ಅಂತಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜನ ಹೆಂಗೆ ಅಂತಿಲ್ಲ ಅಂದರೆ, ಸ್ಪೆಷಲಿ ಕೆಲವೊಂದು ಹುಡುಗರು ಕಾಮಕ್ಕೆ ಲೈಕ್ ಏನು ಅಂತ. ಹೌದು, ಇವಾಗ ನಾನು ಕೈ ಚಾಚ್ಬಿಟ್ಟು ಮಾನ ಮರ್ಯಾದೆ ಏನು ಇಲ್ಲಾರ್ದೆ ಹಣ ಒಂದು 10 ರೂಪಾಯಿ ಕೊಡೋಣ ಅಂತಬಿಟ್ಟು ಹೇಳ್ದ ಅಂದರೆ ಕೊಡಲ್ಲ. ಓಕೆನಾ? ಅಣ್ಣ ನಾನು ನಿನ್ನ ಹತ್ರ ಬರ್ತೀನಣ್ಣ, ಒಂದು 2,000 ಕೊಡು, 3,000 ಕೊಡು ಅಂತ ಹೇಳಿದ್ರು, ಇಲ್ಲ ಚಿನಿ ಒಂದು 300 ರೂಪಾಯಿ ಕೊಡ್ತೀನಿ, 200 ರೂಪಾಯಿ ಕೊಡ್ತೀನಿ ಅಂತ ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈಗ ಹೇಳಿದ್ರಿ ನೀವು 200-300 ರೂಪಾಯಿ. ತುಂಬಾ ಜನ ನಿಮ್ಮನ್ನ ಕಾಮುಕ ದೃಷ್ಟಿಯಲ್ಲೇ ನೋಡ್ತಿರ್ತಾರೆ. ಅದೇ ಆಗ್ಬಿಟ್ಟಿದೆ ಇವಾಗ, ಕಾಮುಕ ದೃಷ್ಟಿಯಲ್ಲಿ ತುಂಬಾ ಅದೇ ಆಗ್ಬಿಟ್ಟಿದೆ. ಸೊ ನೀವು ನಾನು ನೋಡಿರೋ ಮಟ್ಟಿಗೆ ಬೇರೆ ಟ್ರಾನ್ಸ್ಜೆಂಡರ್ಸ್ ಅನುಭವಿಸಿದಂತಹ ನೋವನ್ನು ನಾನು ನೋಡಿದ್ದೀನಿ. ಸೊ ನಿಮ್ಗೇನಾದರೂ ಗ್ರೂಪ್ ಸೆಕ್ಸ್ ಆ ಥರ ಏನಾದರೂ ಅನುಭವ ಆಗಿದೆಯಾ? ನಿಮ್ಗೆ ಯಾರಾದರೂ ಚಿತ್ರಹಿಂಸೆ ಕೊಟ್ಟಿರೋದು ಏನಾದರೂ ಇದೆಯಾ? ಆ ಕಹಿ ಘಟನೆ ನನಗೆ ಆ ಥರ ಗ್ರೂಪ್ ಸೆಕ್ಸಲ್ಲಿ ಯಾವುದು ನನಗಾಗಿಲ್ಲ. ಲೈಕ್ ರೀಸೆಂಟಾಗಿ ಲೈಕ್ ಹಳೆ ಸ್ಟೋರಿ. ಓಕೆ. ನಾನು ಲೈಕ್ ನನಗೆ ದುಡ್ಡು ಬೇಕು ಅಂತಿಲ್ಲ ಅಂದರೆ ನಾನು ಲೈಕ್ ಟಮಟೆಗಳಲ್ಲಿ ಹೋಗ್ಬಿಟ್ಟೆಲ್ಲ ಡ್ಯಾನ್ಸ್ ಮಾಡ್ತೀನಿ. ಓಕೆ, ನಾ ಟಮಟೆ ಅಣ್ಣಮ್ಮ ಅದರಲ್ಲಿ ಅದೆಲ್ಲನೂ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಪೋಸ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತೀನಿ. ಯಾಕಂತಿಲ್ಲ ಅಂದರೆ ಲೈಕ್ ಹುಡುಗರು ಅದು ನೋಡ್ಬೇಕಾದ್ರೂ ಇಲ್ಲಿ ಬಂದ್ಬಿಟ್ಟು ದುಡ್ಡಿರ್ತಾರೆ. ನನಗೆ ಇಂಟೆನ್ಷನ್ ಏನು ಅಂತಿಲ್ಲ ಅಂದರೆ ಅಷ್ಟೇ, ನನ್ನ ಮೈ ಕಾಣಿಸ್ತಾ ಇದೆ, ಅದು ಕಾಣಿಸ್ತಾ ಇದೆ, ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಏನಿಲ್ಲ. ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ, ಡ್ಯಾನ್ಸ್ ಮಾಡಿಬಿಟ್ಟು ತುಂಬ ಓದ್ತಾಯಿತ್ತು, 12 ಗಂಟೆ ಮೇಲೆ ಆಯಿತು, ಮನೆಗೆ ಹೋಗ್ತಾ ಇದ್ದೆ ನನ್ನ ಬೈಕ್ ಹಾಕೊಂಬಿಟ್ಟು. ಒಂದು ಚಿಕ್ಕ ಹುಡುಗ, 15 ವರ್ಷದ ಹುಡುಗ ಏನೋ, ಅಕ್ಕ ನನಗೆ ಡ್ರಾಪ್ ಮಾಡಕ್ಕ, ನಮ್ಮ ಮನೆ ಇಲ್ಲೇ ಇದೆ ಅಕ್ಕ ಅಂತಬಿಟ್ಟು ಹೇಳ್ದ. ಪಾಪ ಚಿಕ್ಕ ಹುಡುಗ ಅಲ್ವಾ ಅಂತ, 15 ವರ್ಷದ ಹುಡುಗ, ಚಿಕ್ಕ ಹುಡುಗ. ಓಕೆನಾ, 15 ಒಂದು 16 ಅಂತಲೇ ಇಟ್ಕೊಳ್ಳಿ. ಬಟ್ ಹೈಟಲ್ಲಿ ಬೆಳೆದಿದ್ದ. ನಾನು ಚಿಕ್ಕ ಹುಡುಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚಿಕ್ಕ ಹುಡುಗ ಅಂತ. ಓಕೆನಾ, ಕರ್ಕೊಂಬಿಟ್ಟು ಹೋಗ್ತಾಯಿದ್ದೆ, ಮಾತಾಡ್ದ, ಅಕ್ಕ ಚೆನ್ನಾಗಿದ್ದೀರಕ್ಕ ನೀವು ಅಂತೆಲ್ಲ, ಥ್ಯಾಂಕ್ಸ್ ಅಪ್ಪಿ, ಎಲ್ಲಿರೋದಪ್ಪಿ ನಿಮ್ಮ ಮನೆ ಅಂತೆಲ್ಲ ಅಂದರೆ ಇಲ್ಲೇ ಇದೆ ಅಕ್ಕ ಮುಂದೆ ಅಂತೆಲ್ಲ. ತುಂಬ ರಾತ್ರಿ 12 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಇವಾಗ ನಾನು ಎಲ್ಲೂ ಮಧ್ಯದಲ್ಲಿ ಬಿಟ್ಟ ಅಂತಿಲ್ದಂದರೆ ಅಪ್ಪಿ ಇಲ್ಲೆಲ್ಲೂ ಮಧ್ಯದಲ್ಲಿ ಬಿಟ್ಟ ಅಂತೇಳ್ದೆ, ಬೇರೆಯವರೆಲ್ಲ ಇದ್ದಾಗುತ್ತೆ, ಎಲ್ಲಿದೆ ಹೇಳಿ ಮನೆ ಎಲ್ಲಿದೆ, ನಾನೇ ಬಿಡ್ತೀನಿ ಅಂತಬಿಟ್ಟು ಹೇಳಿದೆ. ಅಕ್ಕ ಇಲ್ಲೇ ಇದೆ ಅಕ್ಕ, ಇಲ್ಲೇ ಇದೆ ಅಕ್ಕ ಅಂತಬಿಟ್ಟು ಯಾವುದೋ ಒಂದು ಕಾಡು ಜಾಗದಲ್ಲಿ ಉತ್ತರಳ್ಳಿ ಸೈಡು, ಸ್ವಲ್ಪ ಉತ್ತರಳ್ಳಿ ಸೈಡ್ ಸ್ವಲ್ಪ ಫಾರೆಸ್ಟ್ ಥರ ಇದೆ ನೋಡಿ, ಫುಲ್ ಮುಂದೆ ಹೋದ ಅದು ಕೆರೆ, ಅದರಲ್ಲೆಲ್ಲ ನೀನು ನನ್ಗೆ ಬೇಕು, ಎಲ್ಲಿ ಬೇಕಲ್ಲಿ ಕೈ ಹಾಕ್ತಾ ಇದ್ದಾನೆ. ನನಗೆ ಆ ಮೂಮೆಂಟಲ್ಲಿ ಯಾರೂ ಇಲ್ಲ. ಎಷ್ಟೋ ಹೆಣ್ಮಕ್ಳು ಜೀವ ನಮ್ಮಿಂದ ಉಳಿದಿದೆ. ಎಸ್, ಯು ಆರ್ ರೈಟ್. ನಾವು ಈ ಟೈಮಲ್ಲಿ ನಾವೇನಾದರೂ ಸೆಕ್ಸ್ ವರ್ಕ್ ಮಾಡಿಲ್ಲ ಅಂತಿಲ್ಲ ಅಂದರೆ ಎಷ್ಟೋ ಜನದ ಹೆಣ್ಮಕ್ಳದ್ದು ಎಲ್ಲೆಲ್ಲೋ ರೇಪ್ ಆಗಿಬಿಟ್ಟಿರ್ತಿತ್ತು. ನಾವು ಸೆಕ್ಸ್ ವರ್ಕರ್ ಆಗಕ್ಕೆ ಕಾರಣ ಫಸ್ಟು ನಮ್ಮ ಫ್ಯಾಮಿಲಿ. ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಟವಲ್ ಸುತ್ಕೊಂಡ್ಬಿಡ್ಬೇಕಂತೆ, ಲೈಕ್ ಶೂಟ್ ಅಂತೆ. ಓಕೆ ಸರ್, ಶೂಟಿಂಗ್ ಟೈಮಲ್ಲಿ ನಾನು ಮಾಡ್ತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ಟ್ರಯಲ್ ನೀವು ಇಲ್ಲಿ ಹೆಂಗೆ ಮಾಡ್ತೀರಾ ಅಂತಬಿಟ್ಟು ನಾನು ಬಿಚ್ಚಿಬಿಟ್ಟು ತೋರಿಸ್ಬೇಕು. ನಿಮಗೆ ನಿಮ್ಮ ಜೊತೆ ಈ ಪೊಲಿಟಿಷಿಯನ್ಸ್, ಪೊಲೀಸ್, ಕ್ರೈಮ್ ಮಾಡೋರು ಎಲ್ಲರೂ ಬರ್ತಾರ? ಆಬ್ವಿಯಸ್ಲಿ, ಕಾಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ. ಲೈಕ್ ಮದುವೆ ಹೆಣ್ಣು ಹೆಂಗಿರ್ತಾರೆ ತಾನೆ, ಆ ಥರ ಎಲ್ಲರೂ ಫುಲ್ಲು ಅಲಂಕಾರ ಮಾಡ್ಕೊಂಬಿಟ್ಟು ರೆಡಿ ಆಗ್ತಾರೆ. ಸ್ವಾಮೀಜಿಗಳ ಹತ್ರ ತಾಳಿ ಕಟ್ಟಿಸ್ಕೊತಾರೆ. ನೆಕ್ಸ್ಟ್ ಡೇ ಬಳೆಲಿಂದ ಹಿಡ್ಕೊಂಬಿಟ್ಟು ಎಲ್ಲ ಅರಿಶಿನ ಕುಂಕುಮ ಎಲ್ಲ ತೆಗೆದ್ಬಿಟ್ಟು ಅಳ್ತಾರೆ.
ಅವ್ರೇನಾದ್ರು ಸತ್ತ ಅಂತ ಹೇಳ್ತಾ ಅಂದರೆ ಅದಕ್ಕಿಂತ ಮುಂಚೆಗೆ ಚಪ್ಪಲಿಲಿಂದ ಹೊಡಿತಾರೆ ಮಕ ಮುತ್ತಿಲ್ಲನು. ಮೈದಾ ಹಿಟ್ಟುನೋ ಏನೋ ಯಾವುದೋ ಹಿಟ್ಟಲಿಂದ ಲೈಕ್ ನಮ್ಮದು ಪಾರ್ಟ್ ಏನಿರುತ್ತೆ ತಾನೆ ಹೆಣ್ಣದಾಗಿರುತ್ತೆ ತಾನೆ ಮತ್ತೆ ಅದನ್ನು ಗಂಡಿನ ಪಾರ್ಟ್ ಥರ ಮಾಡಿಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತಾರಂತೆ. ಅಯ್ಯೋ ನಾನು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರು ಶಾಪ್ ಹಾಕ್ಬಿಡ್ತಾರೆ. ಅವ್ರು ಏನು ಶಾಪ್ ಹಾಕಿದ್ರು ಅದು ತಟ್ಟಲ್ಲ. ಫಾರೆಸ್ಟ್ ಥರ ಇದೆ ತಾನೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಪ್ಪಿ ನಿಮ್ಮ ಮನೆ ಇಲ್ಲಿದೆ ಅಪ್ಪಿ ಅಂತಬಿಟ್ಟು ಹೇಳ್ತೀನಿ, ಅಕ್ಕ ಇಲ್ಲೇ ಇದೆ ಅಕ್ಕ ಇಲ್ಲೇ ಇದೆ ಅಕ್ಕ ಅಂತಬಿಟ್ಟು ಹೇಳ್ತಾವನೆ. ಅದು ಆಯಿತು ಅಂತಬಿಟ್ಟು ನೀನು ಎಲ್ಲೇ ಇದೆ ಅಂತ ನಡ್ಕೊಂಡು ಹೋಗೋ ಅಂತಬಿಟ್ಟು ನಾನು ಅವ್ನಿಗೆ ಇಳಿಸಿದ್ದೀನಿ. ಅವ್ನು ಸಡನ್ನಾಗಿ ಗಾಡಿ ಕೇತ್ಕೊಂಡ್ಬಿಟ್ಟ. ಓಕೆ. ಅಕ್ಕಪಕ್ಕ ಯಾರೂ ಇಲ್ಲ, ಅವ್ನು ನಶೆದಲ್ಲಿ ಇದ್ದಾನೆ. ಅವ್ನು ಯಾವ ನಶೆ ತಗೊಂಡಿದ್ದಾನೆ ಅಂತಬಿಟ್ಟು ನನಗೆ ಗೊತ್ತಿಲ್ಲ. ನೀನು ನನಗೆ ಬೇಕು, ಎಲ್ಲಿ ಬೇಕಲ್ಲಿ ಕೈ ಹಾಕ್ತಾ ಇದ್ದಾನೆ. ನನಗೆ ಆ ಮೂಮೆಂಟಲ್ಲಿ ಯಾರೂ ಇಲ್ಲ. ನಾನು ಅವ್ನಿಗೆ ಹೊಡಿತಾ ಇದ್ದೀನಿ, ಇನ್ನೂ ಹೊಡಿ ನನಗೆ ಅಂತಾನೆ. ಲೈಕ್ ನಾನು ಇವಾಗ ಅವ್ನಿಗೆ ಏನೇ ಮಾಡಿದ್ರು ಇವಳೇ ಕರ್ಕೊಂಡು ಹೋಗಿದ್ದಾಳೇನೋ, ಇವಂದೇ ತಪ್ಪೇನೋ ಅಂತ ಬಿಟ್ಟು ಆರೋಪ ಬಂದ್ಬಿಡುತ್ತೆ. ಯಾಕಂತಿಲ್ಲ ಅಂದ್ರೆ ಅವ್ನು ಚಿಕ್ಕ ಹುಡುಗ, ಹೌದಲ್ವಾ? ಚಿಕ್ಕ ಹುಡುಗ. ನಾನು ಏನು ಮಾಡಲಿ, ಕಿರ್ಚ್ತಾ ಇದ್ದೀನಿ, ಅಕ್ಕಪಕ್ಕ ಕಿರ್ಚ್ತಾ ಇದ್ದೀನಿ, ಅಲ್ಲಿ ಯಾರು ಅಂದರೆ ಯಾರೂ ಇಲ್ಲ. ಅವನು ನೋಡ್ದ ಅಂದರೆ ಫುಲ್ಲು ರ್ಯಾಶ್ ಆಗಿ ಮೈ ಮೇಲೆ ಬರ್ತಾ ಇದ್ದಾನೆ. ನೀನು ಏನು ಮಾಡ್ತೀಯ ಮಾಡ್ಕೊ, ನನಗೆ ನೀನು ಬೇಕು ಕೀ ಕೊಡಿಸಿನೋ. ನನಗೆ ಅವ್ನಿಗೆ ಪ್ರೀತಿನಿಂದ ಹೇಳ್ತಾ ಇದ್ದೀನಿ, ನೋಡು ನಮ್ಮ ಮನೆ ಇಲ್ಲೇ ಇದೆ, ನೀನು ನನ್ನ ಇಷ್ಟಪಡ್ತಾ ಇದೆ ತಾನೆ, ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಾ ಮನೆಗೆ ಹೋಗೋಣ, ನಮ್ಮ ಮನೇಲಿ ಯಾರಿಲ್ಲ ಅಂತಬಿಟ್ಟು ಅವ್ನಿಗೆ ತುಂಬ ಅಂದರೆ ತುಂಬ ಸಮಜಾಯಿಸ್ತಾ ಇದ್ದೀನಿ. ಓಕೆನಾ, ಬಾ ಚಿನ್ನು ಅಂತಬಿಟ್ಟು ಅವ್ನು ರೆಡಿನೇ ಇಲ್ಲ. ಯಾಕಂತೇಳಿದ ಅವ್ನು ಫುಲ್ಲು ನಶದಲ್ಲಿದ್ದಾನೆ ಹುಡುಗ. ಓಕೆನಾ, ನೀನು ಬೇಕು, ಕಿರ್ಚ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ, ಅವ್ನು ಎಲ್ಲೆಲ್ಲೂ ನಾನು ಕೀ ಕೊಡ್ತಾ ಇಲ್ಲ. ಓಕೆನಾ, ನಾನು ಸಡನ್ನಾಗಿ ಲೈಕ್ ಇಲ್ಲಿ ಕತ್ತಲ್ಲಿ ಗಟ್ಟಿಗೆ ಇಟ್ಬಿಟ್ಟಿದ್ದಾನೆ. ಕತ್ತು ಗಟ್ಟಿಗೆ ಇಟ್ಬಿಟ್ಟು ಲೈಕ್ ಎಷ್ಟೇ ಇದ್ರೂ ಲೈಕ್ ಒಂದು ಮೆನ್ ಪವರೇ. ನಾನು ಎಷ್ಟೇ ಇದ್ರೂ ನಾನು ವುಮೆನ್ ಪವರ್. ನನಗೇನು ಗೊತ್ತಾ, ಎಲ್ಲಾದ್ರೂ ಜೋರಾಗಿ ಇಲ್ಲೆಲ್ಲಾದ್ರೂ ಹೊಡೆದ ಅಂತಿಲ್ಲ ಅಂದರೆ ಸ್ಟಿಚಸ್ ಬಿಚ್ಚೋಕ್ಕಂಥ ಚಾನ್ಸಸ್ ತುಂಬ ಇದೆ. ಹಾಂ, ನಾನು ಕೆಳಗಡೆ ಲೈಕ್ ಹಿಂಗೇನಾದರೂ ಬಿತ್ತು ಅಂತಂದರೆ ಫುಲ್ ಲೈಕ್ ಓಪನ್ ಆಗಿಬಿಡುತ್ತೆ. ಅಂದರೆ ತುಂಬ ಸೆನ್ಸಿಟಿವ್. ಲೈಕ್ 9 ಲೇಯರ್ಸ್ ಏನೋ ಇರುತ್ತೆ ತಾನೆ, ಬಾಡಿಯಲ್ಲಿ 9 ಲೇಯರ್ಸ್ ಇರುತ್ತೆ ತಾನೆ, 4 ಲೇಯರ್ಸ್ ಆಗಿಬಿಟ್ಟು ನಾನು ಸ್ಟಿಚಸ್ ಎಲ್ಲ ಹಾಕಿರೋದು. ನಾನು ಎಲ್ಲೂ ಬೀಳಂಗೂ ಇಲ್ಲ, ಏನೂ ಇಲ್ಲ. ಅವನು ಆ ಥರ ಅಷ್ಟು ಕಿರ್ಚ್ತಾ ಇದ್ದೀನಿ. ಲೈಕ್ ಎಲ್ಲೋ ಒಂದು ಕಡೆಯಿಂದ ದೇವ್ರು ಬಂದಾಗ ಒಂದು ಆಂಟಿ ಬಂದರು ಅಲ್ಲಿ. ಏನೋ ಮಾಡ್ತಾ ಇದೆಯಾ ಅಂತಬಿಟ್ಟು ಅವ್ನು ಎದುರಿಸಿದ್ರು. ನೀನು ಅವಳು, ನೀನು ಮಾತಾಡೋಳು ಅವ್ರಿಗೇನೆ. ಆ ಆಂಟಿ ಯಾರಿಗೋ 1-2 ಹುಡುಗರನ್ನ ಫೋನ್ ಮಾಡಿಬಿಟ್ಟು ಕರೆಸಿದ್ರು. ನನ್ನ ಫೋನು ಲೈಕ್ ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಗಲಿಲ್ಲ. ಆ ಆಂಟಿ ಫೋನ್ ಮಾಡಿಬಿಟ್ಟು ಯಾರಿಗೋ ಒಬ್ರು ಕರೆಸ್ಬಿಟ್ಟು ಅವ್ನು ಕೀ ಎಲ್ಲೋ ಎಸೆದ್ಬಿಟ್ಟಿದ್ದಾನೆ. ಓಕೆನಾ, ಆ ಆಂಟಿ ನನಗೆ ಬೈತಾ ಇದ್ದಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ, ಅವ್ನು ಬಾ ಅಂತಬಿಟ್ಟು ಕರ್ಕೊಂಬಂದ್ಬಿಟ್ಟು ಡ್ರಾಪ್ ಮಾಡ್ದ ಅಂತೇಳಿ ಹಂಗೆ ಅಂತಬಿಟ್ಟು ಆಂಟಿ ನನಗೆ ಬೈತಾ ಇದ್ದಾರೆ. ಅಯ್ಯೋ ನಾನು ಏನೂ ಮಾಡೇ ಇಲ್ಲ, ಇಂತನೂ ಮಾಡೇ ಇಲ್ಲ. ಲೈಕ್ ನಾನು ಅವ್ನಿಗೆಲ್ಲ ಎಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಅರ್ದ್ಬಿಟ್ಟಿದ್ದಾನೆ, ಎಲ್ಲನೂ ಇದು ಮಾಡಿಬಿಟ್ಟಿದ್ದಾನೆ. ನನಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನನಗಂತ ಹೇಳಿದ್ರು ಲೈಕ್ ಚಿಕ್ಕ ಹುಡುಗ, ನಾನು ಏನೇ ಮಾಡಿದ್ರು ಎಲ್ಲ ನನ್ನ ಮೇಲೇ ಬರುತ್ತೆ. ಯಾಕಂತೇಳಿ ನಾನು ಚಿಕ್ಕ ಹುಡುಗ ಅಂತಬಿಟ್ಟು ಡ್ರಾಪ್ ಮಾಡೋಕೆ ಬಂದಿದ್ದೀನಿ. ಅಯ್ಯೋ ಅವತ್ತಿನ ದಿನ ಹಿಂಗಾಗ್ಬಿಟ್ಟಿತ್ತು ಅಂತಿಲ್ಲ ಅಂದರೆ ಆಮೇಲೆ ಲೈಕ್ 2 ಹುಡುಗರು ಬಂದಿದ್ರು ತಾನೇ, ಬಿಟ್ಬಿಟ್ಟು ಬಂದರು, ಹೋಗು ಮನೆಗೆ ಹೋಗು ಅಂತ. ಅದು ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಲೈಕ್ ಸೆಕ್ಷುಲಿ ಅಂತಿಲ್ಲ ಅಂದರೆ ಲೈಕ್ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದಾವೆ. ತುಂಬ ಅಂತಿಲ್ಲ ಅಂದರೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದಾವೆ. ಕೆಲವೊಂದು ಟೈಮಲ್ಲಿ ನನಗೇನೋ ಲೈಕ್ ಬೇಜಾರಾಗಿರುತ್ತೆ ಅಂತಬಿಟ್ಟು ಕೆಲವೊಂದು ಕಡೆಯಲ್ಲಿ ಒಬ್ಬಳೇ ನಡ್ಕೊತ ಹೋಗ್ತೀನಲ್ವ, ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟು ಹಿಂಗೆ ಇಚ್ಚಿಬಿಡ್ತಾರೆ. ಸಡನ್ನಾಗಿ ಅಂತಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಭಯ ಇರುತ್ತಾ ಏನಿರುತ್ತಾ ಲೈಕ್ ಯಾಕೆ ಅಂತಬಿಟ್ಟು ಹೇಳ್ದ ಅಂದರೆ ಹುಡುಗರಿಗೆ ಯಾಕೆ ಭಯ ಇರಲ್ಲ ಅಂತಿಲ್ಲ ಅಂದರೆ ಅವರು ಟ್ರಾನ್ಸ್ ಕಮ್ಯುನಿಟಿಯನ್ನು ಯಾರನ್ನೇ ನೋಡಿಲಿ ಅವ್ರು ಫೈಂಡ್ ಔಟ್ ಮಾಡೋದೇ ಸೆಕ್ಸ್ ವರ್ಕರ್ಸ್. ಲೈಕ್ ಅವರಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಯಾವುದಿಲ್ಲ, ಇವರೆಲ್ಲ ಸೆಕ್ಸ್ ವರ್ಕರ್ಸ್ ಅಂತೇಳ್ಬಿಟ್ಟು ಫೈಂಡ್ ಔಟ್ ಮಾಡಿಬಿಡ್ತಾರೆ. ಆ ಥರದ್ದೆಲ್ಲ ತುಂಬ ಆಗ್ಬಿಟ್ಟಿದೆ. ಜನ ಇನ್ನೊಂದು, ಈಗ ನಾವು ನೋಡ್ತಿರ್ತೀವಿ ತುಂಬ ಲಾಯಲ್ ಆಗಿರೋ ಪರ್ಸನ್ಗಳು ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಲ್ಲ ಅಂತ ನಾವು ಗಮನಿಸ್ತೀವಿ. ಬಟ್ ಅಂಥ ಲಾಯಲ್ ಪರ್ಸನ್ಗಳು ಕೂಡ ನಿಮ್ಮನ್ನು ಆ ರೀತಿ ಕೆಟ್ಟ ದೃಷ್ಟಿಯಲ್ಲಿ ಏನಾದರೂ ನೋಡಿರೋ ಇದೆ? ತುಂಬ ಜನ. ಅದು ಅಫಿಷಿಯಲ್ಸ್ ಅಲ್ಲ, ಅವರೆಲ್ಲ ಅಫಿಷಿಯಲ್ಸು. ಫೋನ್ ಕಾಂಟ್ಯಾಕ್ಟ್ಲಿಂದ ಅಫಿಷಿಯಲ್ ಆಗಿ ಲೈಕ್ ಚಿನ್ನ ಮುನ್ನ ಅಂತಬಿಟ್ಟು ಏನೇನೋ ಆಸೆ ತೋರಿಸ್ಬಿಟ್ಟು ಮಾಡೋರು ಅದೆಲ್ಲ ಅವ್ರು ಲೋಕಲ್ಸ್ ಎಲ್ಲ ಅಫಿಷಿಯಲ್ಸ್. ಅವರೆಲ್ಲ ಆ ಥರನೂ ಇದ್ದಾರೆ, ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ಜಾಸ್ತಿ ಜನ ಇದ್ದಾರೆ ಅದೇ ಥರ. ದೆನ್ ಇನ್ನೊಂದು ಲೈಕ್ ತುಂಬ ಜನ ಹೇಳ್ತಾರೆ ಲೈಕ್ ನೀವು ಸೆಕ್ಸ್ ಮಾಡ್ಕೊಂಬಿಟ್ಟು ಬದುಕ್ತೀರಾ ಹಂಗೆ ಹಿಂಗೆ ಚೀತು ಅಂತಬಿಟ್ಟು. ನಾನು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಎಷ್ಟೋ ಹೆಣ್ಮಕ್ಳ ಜೀವ ನಮ್ಮಿಂದ ಉಳಿದಿದೆ. ಎಸ್, ಯು ಆರ್ ರೈಟ್. ನಾವು ಈ ಟೈಮಲ್ಲಿ ನಾವೇನಾದರೂ ಸೆಕ್ಸ್ ವರ್ಕ್ ಮಾಡಿಲ್ಲ ಅಂತಿಲ್ಲ ಅಂದರೆ ಎಷ್ಟೋ ಜನದ ಹೆಣ್ಮಕ್ಳದ್ದು ಎಲ್ಲೆಲ್ಲೋ ರೇಪ್ ಆಗಿಬಿಟ್ಟಿರ್ತಿತ್ತು.
ಹೌದಲ್ವಾ? ರೈಟ್ ನಿಜ ಅಲ್ವಾ? ರೈಟ್ ರೈಟ್. ಹಾಂ, ನಮ್ಮನ್ನು ನಾವು ತ್ಯಾಗ ಮಾಡ್ಕೊಂಡು ಹೆಣ್ಮಕ್ಳ ಜೀವನ ಉಳಿಸ್ತಾ ಇದ್ದೀವಿ. ಅದಕ್ಕಾದ್ರೂ ನಾನು ಅದೇ ಲೈಕ್ ಯಾರಾದರೂ ನನ್ನ ಫ್ರೆಂಡ್ಸ್ ಆಗಿರಲಿ, ಯಾರೇ ಆಗಿರಲಿ, ಅವ್ರು ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೈ ಮುಗಿಬೇಕು ಅನಿಸುತ್ತೆ. ಲೈಕ್ ನಾನು ನಿಜವಾಗ್ಲೂ ಹೇಳ್ತೀನಿ, ಸೆಕ್ಸ್ ವರ್ಕ್ ಮಾಡೋರನ್ನ ಕೆಲವೊಬ್ರು ಛೀ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ. ನಾನು ಅದನ್ನು ಹೇಳಲ್ಲ. ಯಾಕಂತಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ಯಾವುದೋ ಒಂದು ರೂಪದಲ್ಲಿ ತುಂಬ್ತಾ ಇದೆ, ನಮ್ಮ ಹೊಟ್ಟೆ ತುಂಬಿಸಿದೆ. ಎಷ್ಟೊಂದು ಜನ ಹೊಟ್ಟೆ ತುಂಬಿಸಿದೆ. ದೆನ್ ಇನ್ನೊಬ್ರು ಏನು ಗೊತ್ತಾ, ಕಾಂಡಮ್ಸ್ ಎಲ್ಲಾನು ಏನು ಗೊತ್ತಾ, ಲೈಕ್ ಎಲ್ಲಿ ಬೇಕು ಅಲ್ಲೇ ಎಸಿತಾರೆ. ನಾನು ಎಲ್ಲೇ ಅದೇನಾದರೂ ಸಿಕ್ತು ಅಂತ ನಾನು ಎತ್ಬಿಟ್ಟು ಸೈಡಿಗೆ ಇಡ್ತೀನಿ. ಅದನ್ನು ತುಳಿಯೋದೂ ಇಲ್ಲ ನಾನು. ಯಾಕಂತಿಲ್ಲ ಅಂದರೆ ನಮ್ಮಂಥವ್ರ ಜೀವನ ಅದು ಉಳಿಸಿದೆ. ಓಹ್, ತುಂಬ ಜನ ಜೀವನ ಉಳಿಸಿದೆ. ಇಲ್ಲ ಅಂತಿಲ್ಲಾಂದರೆ ನಾವು ಯಾವುದ್ಯಾವುದೋ ಕಾಯಿಲೆ ಬಂದ್ಬಿಟ್ಟು ಯಾವಾಗಲೂ ಸತ್ತಬೇಕಾಗಿತ್ತು. ದೆನ್ ಇನ್ನೊಂದು ಲೈಕ್ ಯಾವುದೇ ಶೋಕಿಗೋಸ್ಕರ ನಮಗೆ ಸೆಕ್ಸ್ ಬೇಕು ಅಂತಬಿಟ್ಟು ನಾವು ಸೆಕ್ಸ್ ವರ್ಕ್ ಮಾಡಲ್ಲ. ನಾನು ಇವಾಗ ಸೆಕ್ಸ್ ವರ್ಕರ್ ಅಂತಬಿಟ್ಟು ಅಂದ್ಕೊಳ್ಳಿ, ಒಂದು ಹುಡುಗ ಒಂದು ಹುಡುಗಿ ಎಷ್ಟು ಟೈಮ್ ಸೆಕ್ಸ್ ಮಾಡ್ಬೋದು? 1 ಟೈಮ್, 2 ಟೈಮ್, 3 ಟೈಮ್ ಇನಫ್. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ಕೆಪಾಸಿಟಿನೂ ಇಲ್ಲ. ಓಕೆ. ಕಮ್ಯುನಿಟಿನಲ್ಲಿ ಸಂಜೆ 6 ಗಂಟೆ ಏನಾದರೂ ನಿಂತ್ಕೊಂಡ ಅಂತಿಲ್ದ ಅಂದರೆ ಮಧ್ಯರಾತ್ರಿ 12 ಗಂಟೆ ತನಕ ನಿಂತ್ಕೊತಾರೆ. ಒಬ್ಬರೇ ಫ್ರೆಂಡ್ಸ್ ಎಲ್ಲನೂ ನಿಂತ್ಕೊತಾರೆ, ಎಲ್ಲೆಲ್ಲೋ ಹೈವೇಗಳಲ್ಲಿ ಎಲ್ಲೆಲ್ಲೋ ನಿಂತ್ಕೊತಾರೆ. ಓಕೆನಾ? ಬರೋನು 50 ರೂಪಾಯಿ ಕೊಡ್ತೀನಿ ಅಂತಾನೆ, 100 ರೂಪಾಯಿ ಕೊಡ್ತೀನಿ ಅಂತಾನೆ. ಇಷ್ಟು ಸುಂದರವಾಗಿರೋಕ್ಕಂಥ ನಮ್ಮ ದೇಹ ನಾವು 50-100 ರೂಪಾಯಿಗೆ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಹೇಳ್ದ ಅಂದರೆ ನಮ್ಮಲ್ಲಿ ಎಷ್ಟೊಂದು ಕಷ್ಟ ಇದೆ. ನಿಜ ಅಲ್ವಾ? ನಿಜ. ಹಾಂ, ನಾವೇನೋ ಲೈಕ್ ಇನ್ನೊಂದೇನು ಅಂತಿಲ್ಲ ಅಂದರೆ ಲೈಕ್ ನಾವು ನಮಗೆ ಶ್ರೀಮಂತನೇ ಬೇಕು, ಹಾಗೆ ಬೇಕು, ಅದೇ ಇರಬೇಕು, ಇದೇ ಇರಬೇಕು, ಏನಿಲ್ಲ. ನಮ್ಮ ಟೆನ್ಷನ್ ಇರೋದೇನು ಅಂತಿಲ್ಲ ಅಂದರೆ ಇವತ್ತು ನಮ್ಮ ಮನೆ ನಡೀತಾ ಇದೆ, ನಮ್ಮ ಜೀವನ ಸಾಗಿಸ್ತಾ ಇದೆಲ್ಲ ಸಾಕಪ್ಪ ಅಂತೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ಕೊಂಡ್ಬಿಡ್ತೀನಿ. ದೆನ್ ನಾನು ಇದೇ ಹೇಳ್ತೀನಿ, ಕೆಲಸ ಯಾವುದೇ ಆಗಿರಲಿ ರೆಸ್ಪೆಕ್ಟ್ ಕೊಡಿ, ಯಾರನ್ನೂ ಕೆಳಗಡೆ ಬೀಳಿಸ್ಬೇಡಿ ಅಂತ. ಲೈಕ್ ಕೆಲವೊಬ್ಬರು ಎಷ್ಟೊಂದು ಜನ ಲೈಕ್ ಸೆಕ್ಸ್ ವರ್ಕ್ ಮಾಡ್ತಾರೆ, ಲೈಕ್ ಬೆಗ್ಗಿಂಗ್ ಮಾಡ್ತಾರೆ ಅಂತಲೇ ನಮ್ಮನ್ನು ಹತ್ರ ಸೇರಿಸ್ಕೊಳ್ಳಲ್ಲ. ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಲೈಕ್ ನಾವು ಸೆಕ್ಸ್ ವರ್ಕರ್ ಆಗಕ್ಕೆ ಕಾರಣ ಫಸ್ಟು ನಮ್ಮ ಫ್ಯಾಮ್ಲಿ. ಹೌದಲ್ವಾ? ಇವತ್ತು ನಮ್ಮ ಫ್ಯಾಮ್ಲಿ ನಮಗೆ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ಜನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ? ಎಸ್, ಹೌದಲ್ಲ? ಇವಾಗ ನಮ್ಮ ಫ್ಯಾಮ್ಲಿ ನಮ್ಮನ್ನು ಏನಾದರೂ ಎಕ್ಸೆಪ್ಟ್ ಮಾಡ್ದ ಅಂತಿಲ್ಲ ಜನನೂ ಎಕ್ಸೆಪ್ಟ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ಓಕೆ. ಫ್ಯಾಮ್ಲಿನೇ ದೂರ ಇಟ್ಟ ಅಂತಿಲ್ಲ ಜನನೂ ದೂರ ಇಡ್ತಾರೆ. ಹೌದಲ್ವಾ? ಇವಾಗ ನಾನು ನಮ್ಮ ಮನೇಲಿ ಇದ್ದ ಅಂತಿಲ್ದ ಅಂದರೆ ನಮ್ಮ ಮನೇಲಿ ನಾನು ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ, ಮನೆ ಕೆಲಸದವ್ರು ಇಡ್ತಿರ್ತಾನೆ, ನಮ್ಮ ಮನೇಲಿ ನಾನು ಮನೆ ಕೆಲಸದವ್ರ ಥರನೇ ಇರ್ತೇನೆ. ನಾನು ಏನು ಕೇಳ್ತೀನಿ, ನೀವು ಊಟ ಮಾಡೋದ್ರಲ್ಲಿ ನನಗೂ ಒಂದಿಷ್ಟ ಹಾಕಿ ಅಷ್ಟೇ, ಬೇರೆ ಏನೂ ಕೇಳಲ್ಲ. ನಂಗೆ ಅದು ತೊಗೊಂಬಂದ್ಕೊಡಿ, ಇದು ತೊಗೊಂಬಂದ್ಬಿಡಿ, ಬೇಡ. ಪ್ರೀತಿಲಿಂದ ಮಾತಾಡಿ. ಓಕೆ, ನೀನು ಗಂಡ ಗುಟ್ಟಿದ್ಯಾ, ಇವಾಗ ನೀನು ಹೆಣ್ಣು ಅಂತ ಬಿಟ್ಟು ಇದಾಗಿದೆ ತಾನೆ, ನೀನು ಹೆಣ್ಣೆ ಅಂತಬಿಟ್ಟು ನಮ್ಮನ್ನು ಟ್ರೀಟ್ ಮಾಡಿ. ಆ ಥರ ಏನಾದ್ರು ಟ್ರೀಟ್ ಮಾಡ್ದ ಅಂತ ಹೇಳಿದ್ರೆ ನಾನು ಯಾವನೋ ಹತ್ರ ಹೋಗ್ಬಿಟ್ಟು ನಾನ್ಯಾಕೆ ಅವನ ಹತ್ರ ಹೋಗ್ಬಿಟ್ಟು ಮಲ್ಕೊಳ್ಳಿ, ನಾನ್ಯಾಕೆ ನನ್ನ ಸೆರ್ಗನ್ನ ಹಾಕ್ಸ್ಲಿ? ಹೌದಾನೆ? ಇನ್ನೊಂದೇನು ಅಂತ ಬಿಟ್ಟು ಹೇಳ್ದ ಅಂದರೆ ಕೆಲವೊಂದು ಲೈಕ್ ಕಸ್ಟಮರ್ಸ್ ಎಲ್ಲಾನು ಹಿಂಗೆಲ್ಲ ಇದು ಮಾಡಿಬಿಟ್ಟು ನೋಡ್ತಾರೆ, ಇದೆಲ್ಲ ಒರಿಜಿನಲ್ಲ, ಯಾವ ಥರ ಆಗುತ್ತೆ, ಇಷ್ಟೊಂದು ಸ್ಟುಪಿಡ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅಂತೆಲ್ಲ. ಅಂದರೆ ಅಷ್ಟು ಸ್ಟುಪಿಡ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ದೆನ್ ಇನ್ನೊಂದು ಏನು ಅಂತ ಬಿಟ್ಟು ಹೇಳ್ದ ಅಂದರೆ, ನಾನು ಆವಾಗಲೇ ಹೇಳಿದೆ ನಾನು ಮೂವಿದಲ್ಲೆಲ್ಲ ಆಡಿಷನ್ ಮಾಡಿದ್ದೀನಿ ಅಂತ ಬಿಟ್ಟು ಹೇಳ್ದ ಅಂದರೆ, ನನ್ನ ಹೆಸರು ಹೇಳಲ್ಲ, ಒಂದು ಆಡಿಷನ್ಗೆ ಹೋಗಿದ್ದೆ. ಲೈಕ್ ಅವ್ರ ಆಡಿಷನ್ಸ್ ಇದೆ ಬನ್ನಿ ಅಂತಬಿಟ್ಟು ಹೇಳಿದರು. ಓಕೆ ಸರ್ ಅಂತಬಿಟ್ಟು ಹೋದೆ. ಯಾರು ಅಂದರೆ ಯಾರೂ ಇರಲಿಲ್ಲ, ಅವರೊಬ್ಬರೇ ಇದ್ದರು ಆಡಿಷನ್ಗೆ. ಓಕೆ, 1-2 ರೋಲ್ ಕೊಟ್ಟರು, 2 ಸಿಚುವೇಶನ್ ಕೊಟ್ಟರು. ಈ ಥರ ಇದ್ದರೆ ನೀವೇನು ಮಾಡ್ತೀರಾ ಅಂತಂದರು. ಹ್ಞೂ ಸರ್ ನಾನು ಈ ಥರ ಇದೆ ಮಾಡ್ತೀನಿ ಅಂತ ಹೇಳಿದೆ ಅಂತ ಮಾಡಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಬಿಟ್ಟು ಹೇಳಿದ್ರು. ಓಕೆ, ಇನ್ನೊಂದು ರೋಲ್ ಇದೆ ಮೇಡಮ್, ಲೈಕ್ ರೊಮ್ಯಾಂಟಿಕ್ ಸೀನ್ ಇದೆ, ಮಾಡ್ತೀರಾ? ಹ್ಞೂ ಸರ್. ಮೂವಿ ಅಂತೆಲ್ಲ ಅಂದರೆ ನಾನು ಮಾಡ್ತೀನಿ, ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಒಂದು ಟವಲ್ ಸುತ್ಕೊಂಡ್ಬಿಡ್ಬೇಕು ಅಂತೆ, ಅದು ಲೈಕ್ ಶೂಟ್ ಅಂತೆ. ಓಕೆ ಸರ್, ಶೂಟಿಂಗ್ ಟೈಮಲ್ಲಿ ನಾನು ಮಾಡ್ತೀನಿ ಅಂತಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಟ್ರಯಲ್ ನೀವು ಇಲ್ಲಿ ಹೆಂಗೆ ಮಾಡ್ತೀರಾ ಅಂತಬಿಟ್ಟು ನಾನು ಬಿಚ್ಚಿಬಿಟ್ಟು ತೋರಿಸ್ಬೇಕು ಅಂತ. ಓಕೆ. ನಾನು ತುಂಬ ಕಡೆಯಲ್ಲಿ ಲೈಕ್ ಶೂಟಿಂಗಲ್ಲಿನೂ ಲೈಕ್ ಹೇಳ್ತಾರೆ, ಕೆಲವೊಬ್ರು ಹೆಣ್ಮಕ್ಳಿಗೆ ಮಾತ್ರ ಈ ಥರ ಆಗುತ್ತೆ ಅಂತ, ಗಂಡು ಮಕ್ಳಿಗೂ ಆಗುತ್ತೆ, ಟ್ರಾನ್ಸ್ಜೆಂಡರ್ಸ್ಗೂ ಆಗುತ್ತೆ. ಓಕೆ. ಹೌದು, ಗಂಡು ಮಕ್ಳಿಗೆ ಹೆಂಗಾಗುತ್ತೆ ಅಂತಬಿಟ್ಟು ಹೇಳಿದ್ರೆ ನನ್ನ ಫ್ರೆಂಡ್ಸೂ ಕೆಲವೊಬ್ಬರು ಹೇಳ್ತಾರೆ, ಲೈಕ್ ಇದು ಸೆಕ್ಸು ಅಂತಬಿಟ್ಟು ಏನಾದರೂ ಬಂದ ಅಂತಿಲ್ಲ ಅಂದರೆ ನಮ್ಮ ಸಮಾಜ ಎಷ್ಟು ಕೆಟ್ಟೋಗ್ಬಿಟ್ಟಿದೆ ಅಂತಿಲ್ಲ ಅಂದರೆ, ಯಾವ ಗಂಡು ಮಕ್ಕಳು ಇಲ್ಲ, ಯಾವ ಹೆಣ್ಮಕ್ಳು ಇಲ್ಲ, ಯಾರು ಬಂದ್ರೂ ಲೈಕ್ ಕಾಮುಕ ದೃಷ್ಟಿಲಿಂದ ನೋಡ್ದ ಅಂತಿಲ್ಲ, ಒಂದೇ ಅನ್ನೋ ಥರ. ಸೊ ಜನ ಈಗ ಮತ್ತೊಂದು ಗಮನಿಸಬೇಕಾಗುತ್ತೆ, ಇದು ಏಡ್ಸ್ ಅನ್ನೋ ಮಹಾಮಾರಿ ಏನಿದೆಯಲ್ಲ, ಇದು ಮೇ ಬಿ ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ಮುಖ್ಯವಾಗಿ ತುಂಬ ಜನ ಗಂಡು ಮಕ್ಕಳು ಈಗೇನು ನೀವು ಸೆಕ್ಸ್ ವರ್ಕ್ ಮಾಡೋರ ಮೇಲೆ
ತುಂಬ ಅಂದರೆ ಲೈಕ್ ಅವ್ರ ಮೇಲೆ ಅಪರಾಧ ಆಗ್ತಾರೆ, ಇವರಿಂದ ನಮಗೆ ಏಡ್ಸ್ ಬಂತು, ನಾವು ಅವ್ರ ಜೊತೆಗೆ ಹೋಗಿ ಬಂದಿದ್ದಕ್ಕೆ ಏಡ್ಸ್ ಬಂತು, ಈ ರೀತಿಯಾದಂಥ ಒಂದು ರೀಸನ್ಗಳನ್ನು ಕೊಡ್ತಿರ್ತಾರೆ. ಸೊ ಅದು ಏನೋ ಲಾರಿ ಡ್ರೈವರ್ಸ್ಗಳಾಗಿರ್ಬೋದು, ಆ ಥರ ತಿರುಗಾಡುವಂಥವ್ರು ನಿಮಗೆ ಏಡ್ಸ್ ತಂದಿಡ್ತಾರಾ ಅಥವಾ ನೀವೇನಾದರೂ ಏಡ್ಸ್ನ ಹರಡ್ತೀರಾ? ಫಸ್ಟ್ ಆಫ್ ಆಲ್ ಓಕೆನಾ, ಅವರು ಸೆಕ್ಸ್ ಎಲ್ಲಿ ಮಾಡ್ತಾರೆ ಅನ್ನೋದು ಅವ್ರಿಗೇನಾದರೂ ಕನ್ಫರ್ಮೇಷನ್ ಇರುತ್ತಾ? ಇವಾಗ ನಮ್ಮ ಹತ್ರ ಬರ್ತಾರೆ ಅಂತಬಿಟ್ಟು ಓಕೆ, ನಮ್ಮಿಂದಾನೇ ಹರಡಿದೆ ಅಂತಬಿಟ್ಟು ಓಕೆ. ದೆನ್ ಇನ್ನೊಂದೇನು ಗೊತ್ತಾ, ಏಡ್ಸ್ ಯಾವಾಗ ಬರುತ್ತೆ? ಬ್ಲಡ್ ಏನಾದರೂ ಇದು ಮಿಕ್ಸೆಡ್ ಆದ ಅಂತಿಲ್ಲ ಅಂದರೆ ಬರುತ್ತೆ. ಓಕೆ, ಹೌದಲ್ವಾ? ನಾವೆಲ್ಲ ಸೇಫ್ಟಿ ಇಲ್ಲದೆ ಯಾವ ಟ್ರಾನ್ಸ್ಜೆಂಡರ್ಸು ಮಾಡಲ್ಲ. 2-3 ವಿತೌಟ್ ಸೇಫ್ಟಿ ಯಾರು ಮಾಡಲ್ಲ. 2-3 ಹಾಕಿರ್ತಾರೆ. ಆದ ತಕ್ಷಣನೇ ಸುಮ್ಮನೆ ಎಲ್ಲ ಅವ್ರಿಗೆ ಗೊತ್ತಿರಲ್ಲ ಅವ್ನು ಎಲ್ಲ ಆಗ್ತಾನೋ ಏನು ಮಾಡ್ತಾನೋ ಅಂತ, ಆಯ್ತಾ ಹೋಯ್ತಾ ಇರೋ ಅಂತಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇನೆ. ದೆನ್ ವಿತೌಟ್ ಸೇಫ್ಟಿ ಯಾಕಂತಿಲ್ಲ ಅಂದರೆ ಯಾಕೆ ಮಾಡಬೇಕು? ಯಾಕಂತಿಲ್ತಾನ ಅವನು ಒಬ್ಬನೇ ಬರ್ತಾನ? ತುಂಬ ಜನ ಬರ್ತಾನೆ ಇರ್ತಾರೆ. ಹೌದಲ್ಲ, ನಮ್ದು ಇಂಟೆನ್ಷನ್ ಏನಿರುತ್ತೆ ಅಂತಿಲ್ಲ ಅಂದರೆ ಜಸ್ಟ್ ದುಡ್ಡು ಕೊಡ್ತಾನ, ಸುಮ್ಮನೆ ಹಿಂಗೆ ಅಲ್ಲಾಡಿಸ್ಬೇಕು ಕಳಿಸ್ಬೇಕು ಅಷ್ಟೇ. ಅದ್ಬಿಟ್ಟು ನಮ್ಮ ಕಡೆಯಿಂದ ಹಂಗೇನಾದರೂ ಅವ್ರಿಗೆ ಬರಬೇಕು ಅಂದರೆ ಅವ್ರಿಗಿಂತ ಮುಂಚೆಗೆ ನಮಗೆ ಬರಬೇಕಲ್ವಾ? ಹೌದಲ್ವಾ? ನಾವು ತುಂಬ ಜನದ ಹತ್ರ ಹೋಗ್ತೀವಿ, ಅವ್ನು ನಮ್ಮ ಹತ್ರ ಒಬ್ಬರ ಹತ್ರನೇ ಬಂದುಬಿಟ್ಟು ಲೈಕ್ ಇನ್ನೊಂದೇನು ಗೊತ್ತಾ, ಸೆಕ್ಸು ಜಾಸ್ತಿ ಅಂತಿಲ್ಲ ಅಂದರೆ ಲೈಕ್ ಲೇಡೀಸ್ ಜೊತೆ ಮಾಡೋದ್ರಿಂದ ಲೈಕ್ ಅದಾಗೋದು. ನಮ್ಮ ಟ್ರಾನ್ಸ್ ಕಮ್ಯುನಿಟಿಲಿಂದ ಮಾಡೋದ್ರಿಂದ ಆಗಲ್ಲ. ಯಾಕಂತಂದರೆ ಕೆಲವೊಂದು ಲೇಡೀಸು ಪೀರಿಯಡ್ಸು ಅದೆಲ್ಲನೂ ಆಗಿರ್ತಾರಲ್ಲ, ಬ್ಲಡ್ಲಿಂದನೇ ತಾನೇ ಅದಾಗೋದು. ಬ್ಲಡ್ಲಿಂದ ಏನಾದರೂ ಇದಾಯಿತು ಅಂತೆಲ್ಲ ತಾನೇ ಏಡ್ಸ್ ಬರೋದು. ಅದರಲ್ಲಿಂದ ಆಗುತ್ತೆ. ನಮ್ಮ ಜೊತೆಲಿಂದ ಮಾಡ್ದ ಅಂತಂದರೆ ಮೊದಲು ನಮಗೆ ಬರಬೇಕು. ಇದುವರೆಗೂ ತುಂಬ ಟ್ರಾನ್ಸ್ ಕಮ್ಯುನಿಟಿದಲ್ಲಿ ಟ್ರಾನ್ಸ್ಜೆಂಡರ್ಸ್ಗೆಲ್ಲ HIV ಬಂದೇ ಇಲ್ಲ. ಬಂದಿರುತ್ತೆ ಎಲ್ಲೋ ಒಂದು ಇಬ್ಬರಿಗೆ. ಇಲ್ಲ ಅಂತಂದ್ರೆ ನಮ್ಗೆ ಅವೇರ್ನೆಸ್ ಬರ್ತಾಯಿದೆ. ನಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಕಮ್ಯುನಿಟಿ ಕಡೆಯಿಂದ ಲೈಕ್ ನಾವು ಸೆಕ್ಸ್ ವರ್ಕ್ ಮಾಡಲಿ ಬಿಡಲಿ ಪ್ರತಿ ಮಂತ್ ನಮಗೆ ಚೆಕಪ್ ಮಾಡ್ತಾರೆ. ಪ್ರತಿ ಮಂತು ಚೆಕಪ್ ಮಾಡ್ತಾರೆ ಎಲ್ಲರಿಗೂ. ಕಮ್ಯುನಿಟಿಗಳಲ್ಲಿ ನಮ್ಗೆ ಏನಾದರೂ ಆಯಿತು ಅಂತಂದ್ರೆ ಬನ್ನಿ ಚೆಕಪ್ ಮಾಡ್ತೀವಿ ಅಂತಬಿಟ್ಟು ಚೆಕಪ್ ಮಾಡಿ ಅವೇರ್ನೆಸ್ ನಿಮಗೆ ಇದು ಮಾಡಿ. ಹೌದು ಕಮ್ಯುನಿಟಿ ಎಲ್ಲಾನು ಚೆಕಪ್ ಮಾಡುತ್ತೆ. ಓಕೆ, ಈಗ ಜಾನು ಅಂದರೆ ಈಗ ಸ್ಯಾಲ್ರಿ ಅಂತಲೇ ತೊಗೊಳ್ಳೋಣ ಇದನ್ನು. ಈಗ ಕಸ್ಟಮರ್ಸ್ ಬಂದು ಕೊಡುವಂತಹ ಹ್ಯೂಜ್ ಅಮೌಂಟ್ ನಿಮ್ಗೊಂಥರ ಸ್ಯಾಲ್ರಿ ಥರ. ನಿಮಗೆ ಅತಿ ಹೆಚ್ಚಾಗಿ ಬಂದಂತಹ ಹಣ ಯಾವುದು? ಒಬ್ಬ ಕಸ್ಟಮರ್ ನಿಮಗೆ ಪೇ ಮಾಡಿರ್ತಾರೆ ಅಥವಾ ನಿಮಗೆ ಖುಷಿಯಾಗಿರುವಂತಹ ಹಣ ಎಷ್ಟು? ದೆನ್ನು ನಾನು ಸೆಕ್ಸ್ ವರ್ಕು ಅಂತಿಲ್ಲ ಅಂದರೆ ನಾನು ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದೀನಿ ಅಂತಬಿಟ್ಟು ರೋಡಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಲೈಕ್ 1948 ಲೈಕ್ ಅದು ತುಂಬ ಹಳೇದು. ಓಕೆ, 1948 ನಾನು ಇನ್ನೂ ಹುಟ್ಟಿರಲಿಲ್ಲ. ಲೈಕ್ ಜಸ್ಟ್ ಹೇಳ್ತಾ ಇರೋದು, ಲೈಕ್ ತುಂಬ ಹಳೇದು. ಸುಮ್ಮನೆ ನಿಲ್ಲಿಸ್ಬಿಡೋರು. ಓಕೆನಾ, ಲೈಕ್ ತುಂಬ ಚೆನ್ನಾಗಿರೋರು ಬ್ಯೂಟಿಫುಲ್ ಆಗಿರೋರು ರೋಡಲ್ಲಿ ನಿಲ್ಲಿಸ್ಬಿಡೋರು. ಯಾಕಂತೇಳಿದ್ರೆ ಅವ್ರನ್ನ ಅಟ್ರಾಕ್ಷನ್ ಮಾಡ್ಕೊಂಬಿಟ್ಟು ಜನ ಬರ್ತಾರೆ ಅಂತ. ಅದಾದಮೇಲೆ ಒಳಗಡೆ ಮಾಡೋರು ಬೇರೆ ಥರ ಇರ್ತಾರೆ. ಅದರಲ್ಲಿ ನಮ್ಗೆ ಅರ್ಥ ಲೈಕ್ ಅಲ್ಲಿ ರೂಮ್ದೇನಿರುತ್ತೆ ಅದನ್ನು ಶೇರಿಂಗ್ಸು ಅವ್ರದ್ದು ಅರ್ಧ, ಎಲ್ಲ ವಯಸ್ಸಾಳ ಎಲ್ಲಾನು ಇದ್ದೇ ಇರ್ತಾನೆ. ಕೆಲವೊಬ್ರು ಅವ್ರಿಗೆ ಅರ್ಧ, ಲೈಕ್ ಕೆಲವೊಬ್ರು ಲೈಕ್ ಎಲ್ಲ ಅದರಲ್ಲಿ ಶೇರಿಂಗ್ ಇರುತ್ತೆ, ಎಲ್ಲಾನು ಶೇರಿಂಗ್ ಇರ್ತಾರೆ. ಕೆಲವೊಬ್ರು ಡಾನ್ಗಳು ಎಲ್ಲಾನು ಇರ್ತಾರೆ ನೋಡಿ, ಎಕ್ಸಾಕ್ಟ್ಲಿ ಜಾನು ಇಲ್ಲಿ ಕೇಳಲೇಬೇಕು. ಈಗ ನಿಮ್ಮ ಜೊತೆ ಈ ಪೊಲಿಟಿಷಿಯನ್ಸ್, ಪೊಲೀಸ್, ಕ್ರೈಮ್ ಮಾಡೋರು ಎಲ್ಲರೂ ಬರ್ತಾರ? ಆಬ್ವಿಯಸ್ಲಿ ಕಾಮ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ. ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಕಾಮ ಅನ್ನೋದು ಎಲ್ರಿಗೂ ಇದ್ದೇ ಇರ್ತಾರೆ. ಇವಾಗ ಇನ್ನೊಂದೇನು ಅಂತಿಲ್ಲ ಅಂದರೆ ಇವಾಗ 99% ಹುಡುಗಿಯರ್ಗೆ ಯಾರಿಗೂ ತಿರುಗ್ಬಿಟ್ಟು ನೋಡ್ತಾನೆ ಇಲ್ಲ. ಹೌದು, ಇವಾಗೆಲ್ಲ ಟ್ರಾನ್ಸ್ ಎಷ್ಟೊಂದು ಚೆನ್ನಾಗಿದ್ದಾರೆ, ಹುಡುಗಿಯರೂ ಅವ್ರ ಮುಂದೆ ಏನೂ ಇಲ್ಲ. ಎಲ್ರಿಗೂ ಇವಾಗ ಲೈಕ್ ಇವ್ರು ಟ್ರಾನ್ಸ್ ಇವರು ಇಷ್ಟೊಂದು ಚೆನ್ನಾಗಿದ್ದಾರ ಅಂತಬಿಟ್ಟು ಅವಾಗ ಹೆಂಗೆ ಬೇಕು ಹಂಗೆ ಇರ್ತಾಯಿದ್ರು. ಇವಾಗ ಎಲ್ಲನೂ ಅಫಿಷಿಯಲ್ ಮಾಡ್ರನ್ ಅಂತ ಹೇಳಿದ್ರೆ ಮಾಡ್ರನ್. ಇವ್ರು ನೋಡ್ದ ಅಂತಂದರೆ ಏನು ಗುರು ಇದು, ಏನು ಪೀಸ್ ಇದೆ ಗುರು ಅಂತಲೇ ಅಂತಾರೆ. ನೀವು ಕೆಲವೊಂದು ಕಮ್ಯುನಿಟಿ ಫಂಕ್ಷನ್ಸ್ಗಳು ಹೋಗಿ ಲೈಕ್ ಯಾವುದಾದ್ರೂ ಫಂಕ್ಷನ್ಸ್ ಇದೆ ಅಂದರೆ ಹೇಳ್ತೀನಿ, ನೀವು ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಲೈಕ್ ಅವ್ರ ಮೇಕಪ್ ನೋಡಿ, ಅವ್ರು ರೆಡಿ ಆಗೋದು ನೋಡಿ, ಏನು ಬ್ಯೂಟಿಫುಲ್ ಆಗಿರ್ತಾರೆ ಗೊತ್ತಾ. ಹುಡುಗಿಯರೇ ಏನಿರಲ್ಲ, ಹೌದು ಅಷ್ಟು ಬ್ಯೂಟಿಫುಲ್ ಒಪ್ಕೊಳ್ಳೋಣ. ಅದು ತುಂಬಾ ಮುದ್ದಾಗಿರ್ತಾರೆ, ಹೌದು ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಲಕ್ಷಣವಾಗಿ ಕೂಡ ಲಕ್ಷಣ. ಓ ಅಪ್ಪ, ಕೆಲವೊಬ್ಬರು ನೋಡ್ದ ಅಂತಿಲ್ಲ ಅಂದ್ರೆ ನಾನೇ ಕೆಲವೊಂದು ಟೈಮಲ್ಲಿ ಶಾಕ್ ಆಗ್ಬಿಟ್ಟಿದ್ದೀನಿ ಗೊತ್ತಾ, ಇವ್ರ ಟ್ರಾನ್ಸ್ ಇವರು ಅಂತ. ಫಸ್ಟ್ ಅಲ್ಲಿ ನಾನು ಹೆಂಗೆ ಶಾಕ್ ಆಗ್ತಾ ಇದ್ದೆ, ಇವ್ರು ಟ್ರಾನ್ಸ್ ಅಂತ ಬಿಟ್ಟು. ಹುಡುಗಿಯರ್ನೇ ಮೀರ್ಸಕೊಂತವ್ರು ಇದ್ದಾರೆ, ಪೊಲಿಟಿಷಿಯನ್ಸು, ಪೊಲೀಸು, ಅದೆಲ್ಲ ಎಲ್ಲರೂ. ಓಕೆ ಜಾನು, ಇನ್ನು ನಾವು ಇದು ಒಂಥರ ಯೂನಿವರ್ಸಲ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನೋದು ಆಗುತ್ತಾ ನಿಮಗೆ ಅಂತ? ನೋ, ಆಗಲ್ಲ.
ಮಕ್ಕಳು ಸಹ ಇಲ್ಲ, ಪೀರಿಯಡ್ಸ್ ಆಗಲ್ಲ ಅಂದ್ರೆ ಮಕ್ಕಳು ಆಗಲ್ಲ. ನನಗೆ ಏನು ಗೊತ್ತಾ, ಕೆಲವೊಂದು ಇದರಲ್ಲಿ ಎಲ್ಲ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಹುಡುಗರಿಗೆ ಪಾಪು ಆಗೋದು ನೋಡಿದ್ದೀನಿ, ಲೈಕ್ ಟ್ರಾನ್ಸ್ಜೆಂಡರ್ಗೆ ಪಾಪು ಆಗೋದು ನೋಡಿದ್ದೀನಿ. ಅದು ಯಾವುದು ಸತ್ತು ಯಾವುದು ಸುಳ್ಳು ನನಗೆ ಗೊತ್ತಿಲ್ಲ, ನೀವು ನೋಡಿರ್ತೀರಾ? ಯಾರು ನೋಡಿದ್ದೀನಿ. ಹಾಂ, ಅದು ನನಗೇನು ಲೈಕ್ ಹಂಗೇನಾದರೂ ಆಗೋದೇನಾದರೂ ಇತ್ತು ಅಂತಿಲ್ಲ ಅಂದರೆ ಲೈಕ್ ಎಲ್ಲ ಕಡೆಯಲ್ಲಿ ಟ್ರಾನ್ಸ್ಜೆಂಡರ್ಸ್ ಮಕ್ಕಳೇ ಜಾಸ್ತಿ ಆಗ್ಬಿಡ್ತಾ ಇದ್ರು. ಹೌದಲ್ಲ, ಅದು ಆಗಲ್ಲ ಅನ್ಸುತ್ತೆ. ದೆನ್ ಇನ್ನೊಂದು ಏನು ಗೊತ್ತಾ, ಲೈಕ್ ತಮಿಳಲ್ಲಿ ಯಾವುದೋ ಒಂದು ರೀಸೆಂಟಾಗಿ ಒಂದು ಟ್ರಾನ್ಸ್ ಕಮ್ಯುನಿಟಿಗೆ ಮಗು ಆಯಿತು ಅಂತಬಿಟ್ಟು ಒಂದು ತುಂಬ ಅವೇರ್ನೆಸ್ ಬಂತು. ಶೀಸ್ ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಲೆಸ್ಬಿಯನ್. ಲೆಸ್ಬಿಯನ್ ಅಂದರೆ ಹುಡುಗಿ ಹುಡುಗಿ ಓಕೆ, ಹುಡುಗ ಬಂದ್ಬಿಟ್ಟು ಲೆಸ್ಬಿಯನ್. ಓಕೆನಾ, ಟ್ರಾನ್ಸ್ ಮೆನ್ ಅವನು. ಲೈಕ್ ಹುಡುಗಿ ಬಂದ್ಬಿಟ್ಟು ಅವಳು ಟ್ರಾನ್ಸ್ ಗರ್ಲ್ ಅಂತಿಲ್ಲ ಅಂದರೆ ಅವ್ರು ಆಪರೇಷನ್ ಮಾಡ್ಕೊಂಡಿಲ್ಲ. ಓಕೆನಾ, ಒಂದು ಹುಡುಗಿ ಹೊಟ್ಟೆಲಿಂದಾನೇ ಅವ್ರು ಜನ್ಮ ಕೊಟ್ಟಿರೋದು, ಗೊತ್ತಾಯ್ತಾ? ಓಕೆ, ಅವರು ರಿಯಲ್ ಹುಡುಗಿ ಇದ್ದವರು ಹುಡುಗ ಆಗಿದ್ದಾರೆ, ಹುಡುಗ ಇದ್ದವರು ಹುಡುಗಿ ಆಗಿದ್ದಾರೆ, ಚೇಂಜಸ್ ಆಗಿದ್ದಾರೆ. ಅದ್ರಿಂದ ಅವ್ರಿಬ್ರು ಲವ್ ಮಾಡಿಬಿಟ್ಟು ಲೈಕ್ ಅವ್ರ ಮಗು ಮಾಡ್ಕೊಂಡಿರೋದು. ಅಂದ್ರೆ ಈ ತರ ಏನಾಗಿಲ್ಲ. ಟ್ರಾನ್ಸ್ ರಿಯಲ್ ಟ್ರಾನ್ಸ್ಗಳಿಗೆಲ್ಲ ಮಗು ಆಗೋದಿತ್ತು ಅಂತಿಲ್ಲ ಅಂದ್ರೆ ಇವತ್ತು ಯಾರು ಸಮಾಧಿಗೆ ಎಲ್ಲರೂ ನಿಂತ್ಕೊಂತಿರಲ್ಲ. ಶಿಸ್ತಾಗ ಒಂದ್ ಮದುವೆ ಮಾಡ್ಕೊಂಡ್ಬಿಟ್ಟು ಒಂದ್ ಪಾಪು 2 ಪಾಪುನ ಮಾಡ್ಕೊಂಡ್ಬಿಟ್ಟು ಆರಾಮ್ಸಿ ಅವ್ರ ಜೀವನ ಮಾಡ್ತಾರೆ ಸಮಾಜದಲ್ಲಿ. ಅವರು ಒಳ್ಳೆ ಇದು ಇರ್ತದೆ. ಹೌದು. ಓಕೆ ಜನ, ಇನ್ನು ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗೋದಾದ್ರೆ, ನಿಮ್ದ್ರಲ್ಲಿ ಮದುವೆ ಅನ್ನೋದು ಆಗುತ್ತಂತೆ ಅಂದರೆ ನೀವೆಲ್ಲ ಸೇರಿಕೊಂಡು ಬೆಳಗ್ಗೆ ತಾಳಿ ಕಟ್ಟಿದ್ರೆ ರಾತ್ರಿ ಆ ತಾಳಿನ ಏನೋ ಹಾರ್ದ ಹಾಕೋ ಥರ ಅದೇನೋ ಇದೆಯಂತೆ ಕಥೆ. ಕೂತಂಡವ ಮದ್ವೆ ಅಂತ ಬಿಟ್ಟು ಅದು ತಮಿಳಲ್ಲಿ ತುಂಬಾ ಫೇಮಸ್. ಒಂದು ದೇವರಿಗೆ ಅದ್ರದ್ದೇನೋ ಒಂದು ಹಿಸ್ಟ್ರಿನೇ ಇದೆ. ಲೈಕ್ ರಾಮಾಯಣ ಮಹಾಭಾರತದಲ್ಲಿ ಬರುತ್ತೋ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಲೈಕ್ ಒಂದು ರಾಜ ಯುದ್ಧಕ್ಕೆ ಹೋಗ್ತಾ ಇರ್ತಾನಂತೆ. ಆ ಮೂಮೆಂಟ್ ಅಲ್ಲಿ ಲೈಕ್ ಅವನು ಇನ್ನು ಮದ್ವೆ ಆಗಿರಲ್ವಲ್ಲ, ಅವ್ನ್ ಸಾಯ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಲೈಕ್ ಮದ್ವೆ ಆಗ್ಬಿಟ್ಟೆ ಹೋಗ್ಬೇಕು ಅಂದ್ರೆ ಅವ್ನ್ ಬ್ರಹ್ಮಚಾರಿಯಾಗಿ ಸಾಯ್ಬಾರ್ದು, ಮದ್ವೆ ಆಗ್ಬಿಟ್ಟೆ ಸಾಯ್ಬೇಕು ಅಂದಾಗ ಯಾವ ಹೆಣ್ಮಗುನು ಮುಂದೆ ಬರ್ಲಿಲ್ಲ ಅಂತೆ ಮದ್ವೆ ಮಾಡ್ಕೊಳಕೋಸ್ಕರ. ಅಯ್ಯೋ ಅವ್ನ್ ಸತ್ತೋಗ್ಬಿಡ್ತಾನೆ ಯುದ್ಧದಲ್ಲಿ, ನಾನ್ ಯಾಕೆ ಮದ್ವೆ ಮಾಡ್ಕೊಳ್ಳಿ ಅಂತ. ಆ ಮೂಮೆಂಟ್ ಅಲ್ಲಿ ಅವ್ನ್ ಟ್ರಾನ್ಸ್ ಬಂದ್ಬಿಟ್ಟು ನಾನ್ ನಿನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಬಿಟ್ಟು ಹೇಳಿದಾಗ ಅವ್ನ್ ತಾಳಿ ಕಟ್ಬಿಟ್ಟು ಮದ್ವೆ ಮಾಡ್ಕೊಂತಾನೆ. ಅವ್ನ ಯುದ್ಧದಲ್ಲಿ ಸಾಯ್ತಾನೆ. ಅದಕ್ಕೋಸ್ಕರನೇ ಒಂದು ದೊಡ್ಡ ಜಾತ್ರೆನೇ ನಡೆಯುತ್ತೆ ತಮಿಳ್ನಾಡಲ್ಲಿ ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ. ಆ ಲೈಕ್ ರಿಯಲ್ ಗಂಡ ಸತ್ತಾಗೂ ಹಂಗ್ ಅಳ್ತಾರೋ ಇಲ್ವೋ ಗೊತ್ತಿಲ್ಲ ಜನ. ಲೈಕ್ ತುಂಬಾ ಒನ್ ಡೇ ಏನು ಅಂತ ಫುಲ್ಲು ರೆಡಿ ಆಗ್ಬಿಟ್ಟು ಹೆಣ್ಣು ಲೈಕ್ ಮದ್ವೆ ಹೆಣ್ಣು ಹೆಂಗಿರ್ತಾನೆ ಆ ಥರ ಎಲ್ಲರೂ ಫುಲ್ಲು ಅಲಂಕಾರ ಮಾಡ್ಕೊಂಬಿಟ್ಟು ರೆಡಿ ಆಗ್ತಾರೆ. ಸ್ವಾಮೀಜಿಗಳ ಹತ್ರ ತಾಳಿ ಕಟ್ಟಿಸ್ಕೊಂತಾರೆ. ನೆಕ್ಸ್ಟ್ ಡೇ ಬಳೆಲಿಂದ ಹಿಡ್ಕೊಂಡ್ಬಿಟ್ಟು ಎಲ್ಲ ಅರಿಶಿನ ಕುಂಕುಮ ಎಲ್ಲ ತೆಗೆದ್ಬಿಟ್ಟು ಅಳ್ತಾರೆ. ಓಕೆ, ಅದು ತಮಿಳ್ನಾಡಲ್ಲಿ. ನಾನೆಲ್ಲ ಮಾಡಲ್ಲ, ಗೊತ್ತಿಲ್ಲ. ತುಂಬಾ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ, ಅದಕ್ಕೆ ಅದು ತಮಿಳ್ನಾಡಲ್ಲಿ ನಡೀತು. ಕೂತಂಡವ ಮದ್ವೆ ಅಂತ ಬಿಟ್ಟು ಏನೋ ಮಾಡ್ತಾರೆ. ಅದು ನಮ್ದ್ರಲ್ಲಿ ಅಂತ ಹೇಳಿದ್ರೆ ರಂಡೆ ಹುಣ್ಣಿಮೆ ಜಾಸ್ತಿ ಮಾಡ್ತಾರೆ. ರಂಡೆ ಹುಣ್ಣಿಮೆ ಎಲ್ಲಮ್ಮನ್ಗೆ ಲೈಕ್ ಮುತ್ತು ಕೊಟ್ಟಿರೋರೆಲ್ಲರೂ ಲೈಕ್ ನಮ್ಮ ಥರ ಇರೋರೆಲ್ಲರೂ ಏನು ಮಾಡ್ತಾರೆ ಅಂತೆಲ್ಲ ಲೈಕ್ 1 ಮಂತು ಅರ್ಚನ ಕುಂಕುಮ ತಾಳಿ ಗೀಳಿ ಏನೂ ಇಡಲ್ಲ. ಲೈಕ್ ಒಂದು ವಿಧವೆ ಹೆಂಗಿರ್ತಾರೆ ತಾನೆ ಹಂಗಿರ್ತಾರೆ. ಅದಾದ್ಮೇಲೆ ಲೈಕ್ ಇನ್ನೊಂದು ಯಾವುದೋ ಒಂದು ಗೊತ್ತಿಲ್ಲ ನನಗೆ, ಯಾವುದೋ ಒಂದು ಹುಣ್ಣಿಮೆ ತರ ಯಾವುದೋ ಒಂದು ಬರುತ್ತೆ. ಅದಾದ್ಮೇಲೆ ಮತ್ತೆ ಭರತ್ ಹುಣ್ಣಿಮೆ ಬರುತ್ತೆ. ಅದಾದ್ಮೇಲೆ ಮತ್ತೆ ಮುತ್ತೈದೆ ಹಾಕ್ತಾರೆ. ಎಲ್ಲಮ್ಮನ್ಗೋಸ್ಕರ ಅದು ಮಾಡ್ತಾರೆ ಜಾಸ್ತಿ. ಎಲ್ಲಮ್ಮನ್ಗೋಸ್ಕರ ಲೈಕ್ ಟ್ರಾನ್ಸ್ ಕಮ್ಯುನಿಟಿಯವ್ರು ಅದು ಮಾಡೇ ಮಾಡ್ತಾರೆ. ಅದನ್ನ ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಅದನ್ನ ನಾನು ಮಾಡ್ತೀನಿ. ಓಕೆ, ಇನ್ನು ಮಂಗಳಮುಖಿಯರು ಸತ್ತಂತಹ ಸಂದರ್ಭದಲ್ಲಿ ಅವರನ್ನ ಬೆಳಗಿನ ಜಾವ ಅಂದರೆ ಹಗಲೊತ್ತಲ್ಲಿ ಅವ್ರನ್ನ ಮಣ್ಣು ಮಾಡಲ್ಲ ಅಂತ ಹೇಳ್ತಾರೆ. ರಾತ್ರಿ ಹೊತ್ತು, ಅದರಲ್ಲಿ ಮುಖ್ಯವಾಗಿ ಮಧ್ಯರಾತ್ರಿಯಲ್ಲಿ ಅವರನ್ನು ಮಣ್ಣು ಮಾಡ್ತಾರೆ. ಅವ್ರ ಮುಖ ಯಾರು ನೋಡಬಾರ್ದು ಅನ್ನೋ ಒಂದು ಪದ್ಧತಿ ಇದೆಯಂತೆ. ಇದೆಲ್ಲ ಏನು ಗೊತ್ತಾ, ಇದು ಫಿಲ್ಮ್ಯಾಟಿಕ್ ಅಂತೆಲ್ಲ ಹೆಂಗೆ ಅಂತೆಲ್ಲ ಅಂದ್ರೆ ಈ ಫಿಲಮ್ ಇವರು ಕ್ರಿಯೇಟ್ ಮಾಡಿರೋದು. ಇವಾಗ ಯಾವ್ದು ಇಲ್ಲ. ಇವಾಗ ಎಷ್ಟೊಂದು ಆಡಂಬರವಾಗಿ ಸತ್ತಿರೋರ್ದು ಎಷ್ಟೊಂದು ಆಡಂಬರವಾಗಿ ಕರ್ಕೊಂಡು ಹೋಗ್ತಾರೆ. ಯಾರ್ ಬೇಕಾದ್ರೂ ನೋಡ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು. ಆ ಥರದ್ದೇನಿಲ್ಲ, ತುಂಬಾ ಆಡಂಬರವಾಗಿ ಮಾಡ್ತಾರೆ. ಅವಾಗಿನ ಕಾಲದಲ್ಲಿ ಇತ್ತು. ಅವಾಗಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ, ಲೈಕ್ ಯಾರು ನೋಡಬಾರ್ದು. ಯಾಕಂತಿಲ್ಲ ಅಂದ್ರೆ ಅವಾಗಿನ ಕಾಲದಲ್ಲಿ ನಮಗೆ ಸ್ಮಶಾನದಲ್ಲಿ ಜಾಗನೇ ಕೊಡ್ತಿರ್ಲಿಲ್ಲ ಅಂತೆ. ಮಣ್ಣು ಮಾಡಕ್ಕೆ ಸ್ಮಶಾನದಲ್ಲಿ ಜಾಗನೇ ಕೊಡ್ತಿರ್ಲಿಲ್ಲ ಅಂತೆ. ಅದಕ್ಕೋಸ್ಕರ ಮೇ ಬಿ ಇರ್ಬೋದು, ನನ್ಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ನೋ, ಅದು ಆ್ಯಕ್ಚುಲಿ ಏನು ರೀಸನ್ ಇದೆ ಅಂತ ನಾನು ಕೇಳಿರೋ ಪಟ್ಟು ನೋಡೋದಾದ್ರೆ, ಸೊ ಅವ್ರ ಮಂಗಳಮುಖಿಯರ ಮುಖನ ಏನಾದರೂ ನೋಡಿದ್ರೆ ಪುನರ್ಜನ್ಮದಲ್ಲಿ ಅಂದರೆ ಮುಂದಿನ ಜನ್ಮದಲ್ಲಿ ಸೊ ಅವರು ಮಂಗಳಮುಖಿಯಾಗಿ ಹುಡ್ತಾರೆ ಅನ್ನುವಂಥ ನಂಬಿಕೆ ಇದೆಯಂತೆ. ಅದು ನನಗೂ ಗೊತ್ತಿಲ್ಲ. ಬಟ್ ಇನ್ನೊಂದು ಗೊತ್ತು, ಅವ್ರೇನಾದ್ರು ಸತ್ತ ಅಂತ ಹೇಳ್ತಾ ಅಂದ್ರೆ ಅದಕ್ಕಿಂತ ಮುಂಚೆಗೆ ಚಪ್ಪಲಿಲಿಂದ ಹೊಡಿತಾರೆ, ಮಕ ಮುತ್ತಿಲ್ಲಾನು. ಯಾರಿಗೆ?
ಸತ್ತೋರ್ಗೆ ಲೈಕ್ ನಾವು ನಮ್ಮಂತವ್ರು ಏನಾದ್ರು ಸತ್ತ ಅಂತ ಹೇಳಿದ್ರೆ ನಾನು ಕೇಳ್ಪಟ್ಟಿದ್ದೀನಿ, ನಾನು ರಿಯಲ್ ಆಗಿ ನೋಡಿಲ್ಲ. ಚಪ್ಪಲಿನಿಂದ ಹೊಡೆದ್ಬಿಟ್ಟು ಮೈದಾ ಹಿಟ್ಟುನೋ ಏನೋ ಯಾವುದೋ ಹಿಟ್ಟಿಲಿಂದ ಲೈಕ್ ನಮ್ದು ಪಾರ್ಟ್ ಏನಿರುತ್ತೆ ತಾನೆ ಹೆಣ್ಣುದಾಗಿರುತ್ತೆ ತಾನೆ, ಮತ್ತೆ ಅದನ್ನ ಗಂಡಿನ ಪಾರ್ಟ್ ತರ ಮಾಡ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತಾರಂತೆ. ಅದೆಲ್ಲಾನು ಮಾಡ್ಬಿಟ್ಟು ಪೂಜೆ ಎಲ್ಲಾನು ಮಾಡ್ಬಿಟ್ಟು ಲೈಕ್ ಈ ಜನ್ಮದಲ್ಲಿ ಆದ್ರೂ ನೀನ್ ಹಿಂಗ್ ಹುಟ್ಟಿದ್ಯಾ, ಮುಂದಿನ ಜನ್ಮದಲ್ಲಾದ್ರೂ ನೀನ್ ಕರೆಕ್ಟಾಗಿ ಹುಟ್ಟು ಅಂತೇಳ್ಬಿಟ್ಟು ಮಾಡ್ತಾರಂತೆ. ಅವಾಗ ನಾನು ಕೇಳಿರೋಕಂತ ಸ್ಟೋರೀಸ್ಗಳಿದು. ಅದು ರಿಯಲ್ ಆಗಿ ನಾನು ಇದುವರೆಗೂ ರಿಯಲ್ ಆಗಿ ಟ್ರಾನ್ಸ್ ಸತ್ತಿರೋದು ನಾನು ನೋಡಿಲ್ಲ ನೀವು ಹೋಗೇ ಇಲ್ಲ. ಕೇಳಿದೀನಿ ವಿಷಯಗಳು, ಲೈಕ್ ನನ್ನ ಫ್ರೆಂಡ್ಸ್ ಅವ್ರು ಸತ್ತಿದ್ದಾರೆ, ಇವ್ರು ಸತ್ತಿರೋ ಅಂತ ವಿಷಯಗಳು ಕೇಳಿದೀನಿ, ಲೈಕ್ ಹೋಗಿಲ್ಲ. ಯಾಕೆ ಹೋಗಿಲ್ಲ ನೀವು? ಸೊ ಅಂದ್ರೆ ನಿಮ್ಮವರು ಸತ್ತಂತ ಸಂದರ್ಭದಲ್ಲಿ ಟ್ರಾನ್ಸ್ ಅಂತೆಲ್ಲ ಅಂದ್ರೆ ಲೈಕ್ ಅವ್ರವ್ರ ಮನೆ ಅವ್ರವ್ರದ್ದು ಇರುತ್ತೆ ತಾನೆ. ನನ್ಗೆ ಅಷ್ಟೊಂದು ಸತ್ತಿದ್ದಾರೆ ಅಂತ ಬಿಟ್ಟು ಗೊತ್ತಿರುತ್ತೆ, ಬಟ್ ಅಷ್ಟೊಂದು ಕ್ಲೋಸ್ನೆಸ್ ಇರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಆ ಮೂಮೆಂಟ್ ಅಲ್ಲಿ ಎಲ್ಲ ನಾನು ಹೋಗಿಲ್ಲ. ಲೈಕ್ ಇವಾಗ ಹುಡುಗಿರು ಅಂತೆಲ್ಲ ಅಂದ್ರೆ ಯಾವ್ದೋ ಒಂದು ಹುಡುಗ ಸತ್ತಿದ್ದಾನೆ ಅಂತೆಲ್ಲ ಅಂದ್ರೆ ಲೈಕ್ ಯಾವ್ದೋ ಸಂಬಂಧಿಕರು ಮಾತ್ರ ಹೋಗ್ತಾರ ಇರುತ್ತೆ ಅಲ್ವಾ, ನನ್ಗೆ ಅವ್ರು ಗೊತ್ತಿರಲ್ಲ. ಬಟ್ ಕೇಳಿದೀನಿ ಇಂಥವ್ರು ಸತ್ತಿದ್ದಾರೆ ಇಂಥವ್ರು ಸತ್ತಿದ್ದಾರೆ ಅಂತ, ಬಟ್ ಮುಖ ನೋಡ್ಬಾರ್ದು ಅದ್ ನೋಡ್ಬಾರ್ದು ಅದೆಲ್ಲ ಸುಳ್ಳು. ಇವಾಗೆಲ್ಲ ಮಾಡ್ತಾರೆ. ಇನ್ನು ಮಂಗಳಮುಖಿಯರ ಆಶೀರ್ವಾದ ಬಹಳ ಒಂದು ಅರ್ಥಗರ್ಭಿತವಾಗಿ, ಅಂದರೆ ಅವ್ರೇನೋ ಕಾಯಿನ್ ಕಚ್ಚಿ ಕೊಡ್ತೀರಾ ನೀವು. ಸೊ ಯಾಕೆ ಅದು ಕಾಯಿನ್ ಕಚ್ಚಿ ಕೊಡೋದು, ಅದರಿಂದ ಏನು? ತುಂಬ ಜನ ಹೇಳಿದ್ದಾರೆ, ಕೆಲವೊಬ್ರು ಹೇಳ್ತಾರೆ ಅದು ಫೇಕ್ ಅಂತ, ಇನ್ನೊಬ್ರು ಜನ ಹೇಳ್ತಾರೆ ಅದು ರಿಯಲ್ ಅಂತ. ಬಟ್ ಅವ್ರವ್ರ ನಂಬಿಕೆ ಮೇಲೆ. ಬಟ್ ನಾನು ಲೈಕ್ ನನಗೂ ಹೇಳ್ತಾರೆ ಕಾಯಿನ್ ಕೊಡಿ ಅಂತ ಬಿಟ್ಟು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಳೆ ಸಹ ಇದು ಮಾಡ್ಕೊಂಡ್ಬಿಟ್ಟು ಎಲ್ಲಾನು ಕೊಡ್ತಾರೆ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಓಕೆ, ಅದ್ರ ಬಗ್ಗೆ ನನಗೆ ಐಡಿಯಾನೂ ಇಲ್ಲ ಅದನ್ನ ಏನಕ್ಕೋಸ್ಕರ ಕೊಡ್ತಾರೆ ಅಂತ. ಬಟ್ ನಾನು ಅದನ್ನ ಲೈಕ್ ನಂಬೋದು ಇಲ್ಲ. ಸ್ಪೆಷಲ್ ಆಗಿ ಬೇರೆಯವ್ರು ನಂಬ್ತಾರೆ ಅನ್ಸುತ್ತಲ್ಲ, ನಾನು ನಂಬಲ್ಲ. ಇನ್ನೊಂದು ಆಶೀರ್ವಾದ ಅಂತ ಬಿಟ್ಟು ಹೇಳ್ದ, ನಾವು ಕರೆಕ್ಟಾಗಿ ಏನಾದ್ರು ಇತ್ತು ಅಂತೆಲ್ಲ ಅಂದ್ರೆ ಅದು ಆಶೀರ್ವಾದ ಆಗುತ್ತೆ. ಯಾಕಂತ ಅಂದ್ರೆ ಕೆಲವೊಬ್ರು ನಮ್ಮನ್ನ ಅರ್ಧನಾರೀಶ್ವರ ಶಿವನ್ ರೂಪ ನೋಡ್ತಾರೆ, ಅದು ಆಗುತ್ತೆ. ನಾವೇ ಕರೆಕ್ಟ್ ಆಗಿಲ್ಲ, ನಾವು ಬೇರೆಯವ್ರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಬಿಟ್ಟು ಹೇಳ್ದ ಅಂದ್ರೆ ಅದು ಸುಳ್ಳು. ದೆನ್ ಇನ್ನೊಂದು ಶಾಪ ಅಂತ ಬಿಟ್ಟು ಹೇಳ್ತಾರಲ್ಲ, ಶಾಪ ತಟ್ಟುತ್ತೆ. ಎಂತ ಶಾಪ ತಟ್ಟುತ್ತೆ ಅಂತ ಹೇಳಿದ್ರೆ ನಮ್ಗೆ ಬೇರೆಯವ್ರು ಯಾರಾದ್ರೂ ಮೋಸ ಮಾಡಿರ್ಬೇಕು, ತುಂಬಾ ನೊನ್ಸಿರ್ಬೋದು, ಆ ಮೂಮೆಂಟ್ ಅಲ್ಲಿ ಶಾಪ ಕೊಡ್ದ ಅಂತೆಲ್ಲ ಅಂದ್ರೆ ನಿಜ ಆಗುತ್ತೆ. ಯಾರೇ ಆಗಿಲ್ಲ, ಒಂದು ಹುಡುಗನೇ ಆಗಿರ್ಲಿ ಏನೇ ಆಗಿಲ್ಲ ತಟ್ಟುತ್ತೆ. ಆಬ್ವಿಯಸ್ಲಿ ಕರ್ಮ ಇಸ್ ಎ ಬಿಚ್, ಕರ್ಮ ರಿಟರ್ನ್ಸ್, ಹೌದಲ್ವಾ? ಇವಾಗ ನೀವೇ ಒಂದು ಹುಡುಗಿ, ನಿಮ್ಗೆ ಯಾರಾದ್ರೂ ಫುಲ್ಲು ನೊನ್ಸ್ಬಿಟ್ಟಿದ್ದಾರೆ ಅಂತ ಬಿಟ್ಟು ಹೇಳ್ದ, ನೀವು ಶಾಪ ಹಾಕಿದ್ರು ಅದು ತಟ್ಟುತ್ತೆ. ಹೆಣ್ಣಿನ ಕಣ್ಣೀರು ಅದರಿಂದ ನಾವು ಏನ್ ಗೊತ್ತಾ, ಎಲ್ಲಾನು ಬಿಟ್ಬಿಟ್ಟು ಬಂದಿರ್ತೀವಿ. ನಮ್ಮನ್ನ ತುಂಬಾ ನೊನ್ಸಿದ ಅಂತಂದ್ರೆ ನಾವು ಶಾಪ ಆಗ್ದ ಅಂದ್ರೆ ಶಾಪ ತಟ್ಟುತ್ತೆ. ದೆನ್ ಇನ್ನೊಂದ್ ಏನ್ ಗೊತ್ತಾ, ಲೈಕ್ ಅವೇರ್ನೆಸ್ ಹೆಂಗ್ ಹುಟ್ಟಾಕ್ಬಿಟ್ಟಿದ್ದಾರೆ ಅಂತ ಹೇಳ್ದಂದ್ರೆ, ಅಯ್ಯೋ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ದಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ. ಅಯ್ಯೋ ನಾನೇ ಬೇಡ್ಕೊಂಡ್ ತಿಂತಾ ಇದ್ದೀನಿ, ನನ್ನ ಹತ್ರ ಏನ್ ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ನಾವು ಬೇರೆಯವ್ರಿಗೆ ಹೆಂಗ್ ದುಡ್ಡು ಕೊಡಕ್ ಸಾಧ್ಯ? ಇವಾಗ ನನ್ನ ಹತ್ರ ಇತ್ತು ಅಂತಂದ್ರೆ ನಾನು ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ, ಅದೆಲ್ಲ ನಿಜ ಆಗುತ್ತೆ, ಅದೆಲ್ಲ ಸುಳ್ಳು. ಕಂಪ್ಲೀಟ್ಲಿ ಸುಳ್ಳು ಅದು. ತುಂಬಾ ಜನಕ್ಕೆ ಹೆಂಗೆ ಅಂತ ಹೇಳಿದ್ರೆ, ಅಯ್ಯೋ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ ಆಗ್ಬಿಡ್ತಾರೆ. ಇವಾಗ ನಿನ್ನ ಹತ್ರನೇ ಇಲ್ಲ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ಬಿಟ್ಟು ತಗೊಂಡ್ಬರ್ತೀಯಾ? ನಿನ್ನ ಹತ್ರ ಇದ್ರೆ ನೀನ್ ಕೊಡ್ತೀಯಾ? ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅವ್ರು ಏನ್ ಶಾಪ ಹಾಕಿದ್ರು ಅದ್ ತಟ್ಟಲ್ಲ. ಅದೆಲ್ಲ ಫೇಕ್, ಅದೆಲ್ಲ ನಾನ್ ನಂಬಲ್ಲ. ಅದನ್ನೆಲ್ಲ ನಿಜ ಅಲ್ವಾ, ರಿಯಾಲಿಟಿ ಅಲ್ವಾ ಅದು? ಎಸ್, ರಿಯಾಲಿಟಿ. ಕೊನೆಯದಾಗಿ ವಾಯ್ಸ್ ಟೋನ್ ಹೆಂಗ್ ಚೇಂಜ್ ಮಾಡ್ಕೊಂಡ್ರಿ ನೀವು? ಹಾರ್ಮೋನ್ಸ್ ಅದೇ ಇಂಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಕೆಲವೊಂದು ಟೈಮಲ್ಲಿ ಹುಡುಗನ ವಾಯ್ಸ್ ಬರುತ್ತೆ, ಕೆಲವೊಂದು ಟೈಮಲ್ಲಿ ಹುಡುಗಿ ವಾಯ್ಸ್ ಬರುತ್ತೆ. ಎಲ್ಲಾನು ಲೈಕ್ ಮೇಂಟೈನ್ ಮಾಡ್ತಾ ಇರ್ತೀನಿ, ಚೇಂಜಸ್ ಆಗ್ತಾ ಇರುತ್ತೆ. ನಿಮ್ಮ ಮಂಗಳಮುಖಿಯರು, ಟ್ರಾನ್ಸ್ ವುಮೆನ್ಸ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅಲ್ವಾ? ಬಹಳ ಒಂದು ಕಡೆ ಖುಷಿ ಆಗುತ್ತೆ ಜಾನು. ಸೊ ಅಂತಹ ಹೆಣ್ಣು ಮಕ್ಕಳಿಗೆ ಇನ್ನೂ ಎಷ್ಟು ಜನ ಹುಟ್ಕೊಳ್ತಾರೋ ಗೊತ್ತಿಲ್ಲ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದ? ಆ್ಯಕ್ಚುಲಿ ನಾನು ಬೇರೆಯವ್ರು ನೋಡ್ಬಿಟ್ಟು ನಾನು ಇನ್ಸ್ಪಿರೇಷನ್ ಆಗಿರೋದು. ಯಾಕಂತ ಹೇಳಿದ್ರೆ ಲೈಕ್ ಕೆಲವೊಂದು ಕಡೆಯಲ್ಲಿ ಎಲ್ಲ ಲೈಕ್ ಇದಕ್ಕೆ ಅಂತ ಹೇಳ್ಬಿಟ್ಟು ಸೀಮಿತ ಮಾಡಿಬಿಟ್ಟಿದ್ದಾರೆ. ಒಬ್ಬೊಬ್ಬರು ಬೆಳಕಿಗೆ ಬದಲಾಗಿ ನಮ್ಮಲ್ಲಿನೂ ಒಂದು ಆಸೆ ಹುಟ್ಟುತ್ತೆ. ಅಯ್ಯೋ ನೋಡಿ, ಲೈಕ್ ಅವ್ರು ಈ ಥರ ಸಾಧನೆ ಮಾಡಿದ್ದಾರೆ, ಅವ್ರು ಆ ಥರ ಸಾಧನೆ ಮಾಡಿದ್ದಾರೆ, ಅವ್ರ ಥರ ನಾವು ಆಗಬೇಕು, ನಾವು ಸಾಧನೆ ಮಾಡಬೇಕು ಅಂತ ಬಿಟ್ಟಿರುತ್ತೆ. ಇವಾಗ ನಾನು ಬೇರೆಯವ್ರು ನೋಡ್ಬಿಟ್ಟು ನನ್ನ ಮನಸ್ಸಲ್ಲಿ ಛಲ ಬಂತು, ನಾನು ಸಾಧನೆ ಮಾಡಬೇಕು ಇದೆಲ್ಲ ಬಿಟ್ಬಿಟ್ಟು ಅಂತ. ಲೈಕ್ ನನ್ನ ಮುಂದೆ ನೋಡ್ಬಿಟ್ಟು ಇನ್ನೊಬ್ರು ಬರ್ತಾರೆ. ಆದಷ್ಟು ಬೇಗ ಈ ಬೆಗ್ಗಿಂಗು ಮತ್ತೊಂದು ಏನು ಮಾಡ್ತಾ ಇದೆ ತಾನೆ, ಆದಷ್ಟು ಬೇಗ ಸ್ಟಾಪ್ ಆಗುತ್ತೆ. ಲೈಕ್ ನಮಗೂ ಒಂದು ಸಮಾಜದಲ್ಲಿ ಒಂದು ಮರ್ಯಾದೆ ಸಿಗುತ್ತೆ ಅನ್ನೋಕೊಂಥದ್ದು ಹೋಪ್ನಲ್ಲಿ ಇದ್ದೀವಿ ಎಲ್ರೂ. ಕೊನೆಯದಾಗಿ ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ಏನು ಹೇಳ್ತೀರಿ? ಸೊ ಥ್ಯಾಂಕ್ ಯು ಸೋ ಮಚ್. ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಸ್ಪೀಡ್ ನ್ಯೂಸ್ ಏನು ಅಂತೆಲ್ಲ ಅಂದರೆ ನಾವೆಲ್ಲರೂ ಒಂದೇ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ತಾನೆ. ಲೈಕ್ ತುಂಬ ಜನದೇನು ಗೊತ್ತಾ, ನಮ್ಮಂಥವ್ರು ಕಂಡ್ರೆ ಕೆಲವೊಬ್ರು ಇಂಟರ್ವ್ಯೂನೂ ಮಾಡಲ್ಲ, ಕೆಲವೊಬ್ಬರು ಬೇಕು ಅಂತ ಇಂಟರ್ವ್ಯೂ ಮಾಡ್ತಾರೆ. ಬಟ್ ಸಮಾನತೆ
ಲೈಕ್ ನನ್ನ ಟ್ಯಾಲೆಂಟು ನಾನು ಎಲ್ಲೋ ಇರೋಲ್ಲ, ನನ್ನ ಟ್ಯಾಲೆಂಟ್ ನೋಡಿಬಿಟ್ಟು ನೀವು ಗುರ್ತಿಸ್ಬಿಟ್ಟು ನೀವು ಬಂದಿದ್ದೀರಾ ಅಂತೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಕ್ ಚಿರಋಣಿ, ಇದೇ ಥರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ಲೈಕ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಜಾನು. ಇಲ್ಲಿವರೆಗೂ ಇದ್ದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಕೊಟ್ಟಿದ್ದೀರಾ, ಮಾತಾಡಿಸ್ತೀರಿ, ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಅಷ್ಟೇ ಅಲ್ಲದೆ ನೀವು ಅಂದುಕೊಂಡಂತಹ ಕನಸಾಗಿರ್ಬೋದು, ನೀವು ಹೆಚ್ಚೆಚ್ಚು ಉನ್ನತ ಕಾರ್ಯಗಳನ್ನು ಮಾಡಿ ಅಂತ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು. ಸೊ ವಿಶ್ವದ ಪ್ರಪ್ರಥಮ ಬೊಂಬೆ ಆಡಿಸುವಂತಹ ಮಹಿಳೆ ಅಂತಂದರೆ ಅದು ಜಾನು ಅವರು ಅಂತಲೇ ಹೇಳ್ಬೋದು. ಮೂಳೆ ಇಲ್ಲ ಪಡ್ಕೋ ಮೈಲಿ, ಸೀರೆ ಜೀನ್ಸು ಗಾಗ್ರಾ ಚೋಲಿ. ಅಯ್ಯೋ ಎಲ್ಲ ಮರ್ತೋಗ್ಬಿಟ್ಲು, ಏನು ಮಾತಾಡಬೇಕು ಅಂತ. ಓಕೆ, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಮನೆ ಒಳಗಡೆ ಗಣಿ ಖೈಮ್ಸ್ ನೋಡಿ, ಇದು ಜನಪರ ಗಣಿ. ಓಕೆ, ವೆರಿ ಗುಡ್. ಯೆಸ್, ಗುಡ್ ಗಣಿ. ಯೆಸ್, ಬರ್ತಾ ಇದ್ದೀವಿ. ಜಿಂಗಲ್ 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 ಆನ್ ದ ಸ್ಕಿನ್. ಲಾ 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 ಲಾ. ಅಲ್ಲಿ ಯಾರೋ ಬರ್ತಾರೆ ಮೇಡಮ್. ಮೇಡಮ್ ಗನ್ನಿ 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 ಚಗರಿ ಹೇಳಿ, ಚೆನ್ನಾಗಿ ಕಾಣಿಸ್ತಾ ಇದೀನಿ. ಗ್ರೇಟ್, ಇದು ನನ್ನ ಅರಂಗನೆ ನೋಡಿ, ಎಷ್ಟು ಚೆನ್ನಾಗಿದೆ. ಮನೆ ತುಂಬಾ ಚಿಕ್ಕದಾಗಿದೆ. ಸೊ ಇದು ಪ್ರಜಾವಾಣಿ ಕಡೆಯಿಂದ ಬಂದಿರುವಂತ ಫಸ್ಟ್ ಗಿಫ್ಟ್. ನೋಡಿ, ಎಷ್ಟು ಚೆನ್ನಾಗಿದೆ. ಬೊಂಬೆ ಹೇಳುತ್ತೈತೆ ಜಾನು ಜೀವನ. ಕನಗೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಇನ್ನ ತುಂಬಾ ಪ್ರಶಸ್ತಿಗಳೆಲ್ಲಾನು ತೆಗೆದುಬಿಟ್ಟಿದ್ದೀವಿ. ಎಸ್ ವೀಕ್ಷಕರೇ, ಗೊಂಬೆ ಶೋ ಕಲಿತಂತಹ ವಿಶ್ವದ ಪ್ರಪ್ರಥಮ ಟ್ರಾನ್ಸ್ಜೆಂಡರ್ ಡಬಲ್ ಮೀನಿಂಗ್ ಜಾನು ನಮ್ಮೊಂದಿಗಿದ್ದಾರೆ. ಸೊ ಅವರು ಗೊಂಬೆ ಶೋನ ಹೇಗೆ ನಡೆಸ್ಕೊಡ್ತಾರೆ, ಏನು ಎತ್ತ ಅನ್ನೋದು ಬಹಳ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಅಷ್ಟೇ ಅಲ್ಲದೆ ಆ ಬೊಂಬೆ ಹೆಂಗೆ ತಾನೇ ಮಾತಾಡೋದಕ್ಕೆ ಸಾಧ್ಯನಪ್ಪ, ನಾವು ಮಾತಾಡಿದ್ರೆ ಅದು ಹೆಂಗೆ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯನಪ್ಪ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ. ಸೊ ಆ ಕುತೂಹಲ ನನಗೂ ಕೂಡ ಇದೆ. ಸೊ ಇನ್ಯಾಕೆ ತಡ ಜಾನುನ ಮಾತಾಡಿಸ್ತೀನಿ. ಅಷ್ಟೇ ಅಲ್ಲದೆ ಸೊ ಕ್ಯೂಟ್ ಆಗಿದ್ದಾನೆ. ಇವತ್ತೇನು ಹೆಸರಿಟ್ಟಿದ್ದೀರಾ? ಅವಂತಿಕ ಇತ್ತು ಇವತ್ತಾ ಏನಾದ್ರೂ ಕರ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲೈಕ್ ಇದು ಹುಡುಗಿ ಬಂದ್ಬಿಟ್ಟು ಲೈಕ್ ಎಲ್ಲಾ ಕ್ಯಾರೆಕ್ಟರ್ನ ಕೊಡ್ತಾ ಇರ್ತೀನಿ. ಒಂದ್ ಟೈಮ್ ಅಜ್ಜ ಮಾಡ್ತೀನಿ, ಕೆಲವೊಂದ್ ಟೈಮಲ್ಲಿ ಅಜ್ಜಿ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಹತ್ರ ಇರೋದು ಒಂದೇ ಒಂದು ಡಾಲು, ಇನ್ನೊಂದು ಮಂಕಿ ಇದೆ. ಬಟ್ ಇದಕ್ಕೆಲ್ಲಾನು ಮಾಡ್ಬೋದಲ್ಲ ಅಂದ್ಬಿಟ್ಟು ಎಲ್ಲಾನು ಮಾಡ್ತಾನೆ ಇರ್ತೀನಿ. ಓಕೆ, ಹಾಯ್. ಹಲೋ, ಹಾಯ್. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೋಡ್ತೋಳು ಅಯ್ಯೋ ಹಲೋ, ಹೇಗಿದ್ದೀನಾ? ಸೂಪರ್. ಮತ್ತೆ ನನಗಿಲ್ಲ, ಇನ್ನು ನನಗೂ ಆಗಿಲ್ಲ. ಐ ಲವ್ ಯು ಟು. ಹಾರ್ಟ್ ಬ್ರೇಕ್ ಆಯ್ತು. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಎಷ್ಟು ಜನಕ್ಕೆ ಹೇಳಿದ್ದೀರಾ ಹಿಂಗೆ ಹಾರ್ಟ್ ಬ್ರೇಕ್ ಆಯ್ತು ಅಂತ? ಯಾರು ಹೇಳಿಲ್ಲ, ನೀವು ಹೋಗ್ರಿ. ಥ್ಯಾಂಕ್ ಯು. ಓಕೆ, ಈಗ ಜಾನು ಅಕ್ಕನ ಬಗ್ಗೆ ಮಾತಾಡಿಸ್ತೀನಿ ಆಯ್ತಾ? ಸಾರಿ, ಆಂಟಿ ಅಲ್ಲಪ್ಪ, ನೋಡಿ ಹಿಂಗೆ ಅಂತ ಆಂಟಿ. ಓಕೆ, ಬೇಡ ಆಂಟಿ, ಬೇಡ ಬೇಡ. ಜಾನು 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 ಆಯ್ತಾ? ಈಗ ಜಾನು ಜೊತೆಗೆ ಬಂದೇನೆ ಎಷ್ಟು ದಿನ ಆಯ್ತು? 1 year. 1 year ಆಯ್ತಾ? 1 year. ಓಕೆ, 1 year ಅಲ್ಲಿ ನೀನು ಎಷ್ಟು ಖುಷಿ ಆಗಿದೆಯಾ ಜಾನು ಜೊತೆ? ಹೌದಾ?
ನೀನು ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದೆ. ನೀನು ಹಿಂಗೆ ಮಾತಾಡ್ತೀಯ ಅಂತ ಯಾರೂ ಊಹೆ ಸಹ ಮಾಡೋದಿಲ್ಲ. ನೀನು ಹೆಂಗೆ ಮಾತಾಡ್ತೀಯ ನೋಡು, ಜನ ಎಲ್ಲ ನಿನ್ನನ್ನೇ ನೋಡ್ತಿರ್ತಾರೆ. ಕ್ಯೂಟ್ ಆಗಿದ್ದೀನಿ. ಯಾ ಡೆಫಿನೆಟ್ಲಿ ಕ್ಯೂಟ್. ಐ ಲೈಕ್ ಯು ನೀ. ನನ್ನ ಹೆಸರು ಚಂದು. ಚಂದು ಚಂದು ಅವನ್ ಸೂಕರ್ ಜೋಡಿ ಮ್ಯಾಚ್ ಆಗ್ತಾ ಇದೆ. ಅಯ್ಯೋ ಓಕೆ, ಸೂಪರ್ ಸೂಪರ್. ಓಕೆ, ಇನ್ನು ಮುಂದಿನ ದಿನದಲ್ಲಿ ನೀನು ಇನ್ನು ಯಾವ್ಯಾವ ಪ್ರೋಗ್ರಾಮ್ಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ಯಾ? ಎಲ್ಲ ಪ್ರೋಗ್ರಾಮ್ ಮಾಡ್ತೀನಿ, ಬಟ್ ಯಾರು ಅವಕಾಶನೇ ಕೊಡ್ತಾ ಇಲ್ಲ. ಕೊಡ್ತಾರೆ ಡೆಫಿನೆಟ್ಲಿ ಕೊಡ್ತಾರೆ. ನಮ್ಮ ಸ್ಪೀಡ್ ಹಾಂ ಡೆಫಿನೆಟ್ಲಿ ಕೊಡ್ತಾರೆ. ಡೆಫಿನೆಟ್ಲಿ ಎಸ್. ನೋಡಿ ನನ್ನ ಲವರ್ ಹೇಳ್ತಾಳೆ. ಓಕೆ, ಡೆಫಿನೆಟ್ಲಿ ಕೊಡ್ತಾರೆ. ಇಷ್ಟು ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಿದ್ರೆ ಯಾಕೆ ಕೊಡಲ್ಲ? ಯಾರು ಕೊಡಲ್ಲ? ಡೆಫಿನೆಟ್ಲಿ ಇನ್ನು ಮುಂದೆ ಕಾರ್ಯಕ್ರಮಗಳು ಸಿಗುತ್ತೆ. ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ನಾವು ಕೇಳ್ಕೊಳ್ತೀವಿ. ನೋಡಿ ವೀಕ್ಷಕರೇ, ಈಗಾಗಲೇ ನಾನು ಹೇಳಿದೆ, ಸೊ ವಿಶ್ವದ ಪ್ರಪ್ರಥಮ ಬೊಂಬೆ ಆಡಿಸುವಂತಹ ಮಹಿಳೆ ಅಂತಂದರೆ ಅದು ಜಾನು ಅವರು ಅಂತಲೇ ಹೇಳ್ಬೋದು. ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ಯಾವುದೋ ಕೆಲಸ, ಈಗ ಇದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಸೊ ನೋಡಿ, ಹೊಟ್ಟೆಪಾಡಿಗಾಗಿ ಎಂತಹದ್ದು ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟರಲ್ಲದೆ ಎಲ್ಲರನ್ನ ನಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಗಿಸೋದು ಅಷ್ಟು ಈಸಿ ಅಲ್ಲ, ಅಂತಹ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೂ ಕೂಡ ನಾವು ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಜಾನು ಅವ್ರಿಗೂ ಕೂಡ ಒಂದಷ್ಟು ಕಾರ್ಯಕ್ರಮಗಳಿಗೆ ಕರೀರಿ, ಹೇಗೋ ಹೊಟ್ಟೆಪಾಡು ನಡೀಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಜಾನು. ಡೆಫಿನೆಟ್ಲಿ Yes, definitely. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ದೆನ್ ಇನ್ನೊಂದು ಹಾ. ಲೈಕ್ ಟ್ಯಾಲೆಂಟ್ಗೆ ಬೆಲೆ ಕೊಡಿ, Yes. ರೆಸ್ಪೆಕ್ಟ್ ಕೊಡಿ, ಅಷ್ಟೇ ನಾನು ಹೇಳೋದು. ಹೌದು. ಲೈಕ್ ಟ್ಯಾಲೆಂಟ್ಗೆ ಹೆಣ್ಣು ಗಂಡು ಯಾವುದೇ ಆಗಿರೋಕೊಂದ ಜೆಂಡರ್ನ ಇಟ್ಕೊಂಡ್ಬಿಟ್ಟು ಭೇದ ಭಾವ ಮಾಡಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಜಾನು. ನಂಗೆ ತುಂಬ ಖುಷಿ ಆಯಿತು. ಅಯ್ಯೋ ಎಲ್ಲ ಮರ್ತೋಗ್ಬಿಟ್ಲು ಏನು ಮಾತಾಡಬೇಕು ಅಂತ. ಅಯ್ಯೋ ನಗ್ತಾಳೆ. ಓಕೆ, ಆಯ್ತು, ನಾನು ಮಾತಾಡ್ತೀನಿ ಕ್ಯಾಮ್ರಾ ಆಫ್ ಆದಮೇಲೆ. ಓಕೆನಾ? ಎಸ್ ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ನಿಜಕ್ಕೂ ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇನ್ನಷ್ಟು ಈ ರೀತಿಯಾದಂತಹ ಪ್ರತಿಭಾನ್ವಿತ ಕಲಾವಿದರನ್ನ ಗುರುತಿಸುವಂತಹ ಪ್ರಯತ್ನವನ್ನು ಸ್ಪೀಡ್ ನ್ಯೂಸ್ ಯಾವಾಗಲೂ ಕೂಡ ಮಾಡ್ತಾ ಇರುತ್ತೆ. ಹಾಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು. ಎಸ್